ಆ ವಯಸ್ಸಾದ ತಾಯಿಗೆ ಕೊನೆಯ ದಿನಗಳಲ್ಲಿ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ಆದರೆ ಅವರ ಮಕ್ಕಳು ಚಿಕಿತ್ಸೆ ಕೊಡಿಸುವ ಬದಲು ಆ ವೃದ್ಧೆಯನ್ನ ತಮ್ಮ ಮನೆಯ ಅಂಗಳದಲ್ಲಿ ಜೀವಂತವಾಗಿ ಹೂತು ಹಾಕಿ ಸಮಾಧಿ ಮಾಡಿದರು. ನಂತರ ಕೆಲಸ ಹುಡುಕಲು ಸಿಟಿಗೆ ಹೋದರು. ಅಲ್ಲಿ ಅವರು ಹಣ ಸಂಪಾದಿಸಿ ಮದುವೆಯಾದರು. ಆದರೆ ಒಂದು ದಿನ ಅವರ ವ್ಯವಹಾರಗಳೆಲ್ಲ ದಿವಾಳಿಯಾದವು ಮತ್ತು ಈಗ ಅವರು ಬೀದಿಗೆ ಬಿದ್ದಿದ್ದರು ಮತ್ತು ತಮ್ಮ ತಾಯಿಯ ಆಸ್ತಿಯನ್ನು ಮಾರಲು ಬಯಸಿದರು. ಅದೇ ಉದ್ದೇಶದಿಂದ ಅವರು ಸಿಟಿಯಿಂದ ತಮ್ಮ ಹಳ್ಳಿಯ ಮನೆಗೆ ವಾಪಸ್ ತೆರಳಿದರು. ಆದರೆ ಅಲ್ಲಿಗೆ ಹೋದಾಗ ಶಿಥಿಲಾವಸ್ಥೆಯಲ್ಲಿದ್ದ ಹಳೆಯ ಮನೆ ಇದ್ದ ಜಾಗದಲ್ಲಿ ಅದ್ಭುತವಾದ ಭವ್ಯ ಬಂಗಲೆಯನ್ನ ನೋಡಿದರು. ಅದನ್ನು ನೋಡಿ ಅವರ ಬಾಯಿಗಳು ಅಗಲವಾದವು. ಈ ಜಗತ್ತಿನಲ್ಲಿ ನಮಗಿಂತ ದುರಾಸೆ ಇರುವವರು ಯಾರೂ ಇಲ್ಲದಿರಬಹುದು. ಈಗಲೂ ನಾವು ನಮ್ಮ ದುರಾಸೆಯನ್ನು ಪೂರೈಸಿಕೊಳ್ಳಲು ಆ ಮನೆಯ ಕಡೆಗೆ ಹೋಗುತ್ತಿದ್ದೆವು. ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಮನೆ ಈಗ ಶಿಥಿಲಾವಸ್ಥೆಗೆ ತಲುಪಿರಬೇಕು ಎಂದು ಭಾವಿಸಿ ನಮ್ಮೊಳಗೆ ನಾವು ಮಾತನಾಡಿಕೊಳ್ಳುತ್ತಿದ್ದೆವು ಮತ್ತು ಅದನ್ನು ನೋಡಿಕೊಳ್ಳಲು ಯಾರಿಗಾದರೂ ಸ್ವಲ್ಪ ಹಣವನ್ನು ಕೊಡಬೇಕಿತ್ತು. ಈಗ ಭೂಮಿಯ ಬೆಲೆ ಆಕಾಶವನ್ನು ಮುಟ್ಟುತ್ತದೆ ಎಂದು ಭಾವಿಸಿ ಅಲ್ಲಿಗೆ ಹೋಗುತ್ತಿದ್ದೆವು. ಆದರೆ ನಾವು ಅಲ್ಲಿಗೆ ತಲುಪಿದಾಗ ನಮಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ಅಲ್ಲಿದ್ದ ನಮ್ಮ ಹಳೆ ಮನೆ ಕಾಣಲಿಲ್ಲ. ಆ ಜಾಗದಲ್ಲಿ ಈಗ ದೊಡ್ಡ ಭವ್ಯ ಬಂಗಲೆ ಎದ್ದು ನಿಂತಿತ್ತು. ಒಳಗೆ ಹೋದಾಗ ನಮಗೆ ಒಂದು ಸಮಾಧಿ ಕಾಣಿಸಿತು. ಆ ಸಮಾಧಿಯ ಮೇಲೆ ಬರೆದಿದ್ದ ಅಕ್ಷರಗಳನ್ನು ನೋಡಿ ದೊಡ್ಡ ಆಘಾತವಾಯಿತು. ಅದನ್ನು ಓದಿದ ನಂತರ ನಮ್ಮ ಉಸಿರು ನಿಂತಂತಾಯಿತು. ಆಗ ಇದ್ದಕ್ಕಿದ್ದಂತೆ ಯಾರೋ ಹಿಂದೆಯಿಂದ ನಮ್ಮ ಭುಜದ ಮೇಲೆ ಕೈ ಹಾಕಿದರು. ಭುಜದ ಮೇಲೆ ಕೈ ಹಾಕಿದವರು ಯಾರು ಎಂದು ಹಿಂದೆ ತಿರುಗಿ ನೋಡಿದಾಗ ಜೀವ ಬಾಯಿಗೆ ಬಂದ ಹಾಗೆ ಆಯಿತು. ನನ್ನ ಹೆಸರು ಕಿರಣ್. ನನಗೆ ಇಬ್ಬರು ಅಣ್ಣಂದಿರು. ನಾನು ಕೊನೆಯವನು. ನಾನು 10 ವರ್ಷದವನಿದ್ದಾಗ ನನ್ನ ತಂದೆ ತೀರಿಕೊಂಡ್ರು. ನಮ್ಮ ತಂದೆಗೆ ನನ್ನ ತಾಯಿ ಎರಡನೇ ಹೆಂಡತಿ, ಮೊದಲನೇ ಹೆಂಡತಿ ತೀರಿಕೊಂಡಿದ್ದರು. ನನ್ನ ತಂದೆ ನಮಗೆ ಬಹಳ ದೊಡ್ಡ ವಿಮಾ ಪಾಲಿಸಿಯನ್ನು ತೆಗೆದುಕೊಂಡಿದ್ದರು. ನಮಗೆ ಇನ್ನೂ ಇದರ ಮೊತ್ತ ಸಿಗಬೇಕಿದೆ. ನನ್ನ ತಂದೆ ಮರಣದ ಸುದ್ದಿ ನಮ್ಮ ಜೀವನದಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತು. ಕೆಲವು ದಿನಗಳ ಕಾಲ ಅಳುತ್ತಿದ್ದ ನಮಗೆ ವಿಮಾ ಕಂಪನಿಯಿಂದ ಚೆಕ್ ಬಂದಾಗ ಮನೆಯ ಪೂರ್ತಿ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಅಮ್ಮ ಆ ಚೆಕ್ಕನ್ನು ಸ್ವಲ್ಪ ಹೊತ್ತು ತನ್ನ ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅವಳು ಹೇಳಿದಳು, ನಿಮ್ಮ ತಂದೆ ನಮ್ಮನ್ನು ಬಿಟ್ಟು ಹೋದರೂ ಅವರು ನಮ್ಮ ಬಗ್ಗೆ ತುಂಬ ಯೋಚಿಸಿ ಈ ರೀತಿ ಮಾಡಿದ್ದಾರೆ. ಈ ಹಣವನ್ನು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಇದೆಲ್ಲವನ್ನ ಮಾಡಿ ಹೋಗಿದ್ದಾರೆ ಎಂದು ಅಮ್ಮನ ಕಣ್ಣುಗಳಲ್ಲಿ ಕೃತಜ್ಞತೆಯ ಭಾವ ಮತ್ತು ಅವರ ಧ್ವನಿಯಲ್ಲಿ ಗೌರವವಿತ್ತು. ಆದರೆ ಆ ಸಮಯದಲ್ಲಿ ನಮಗೆ ಅವಳ ಭಾವನೆಯ ಮೌಲ್ಯ ಅರ್ಥವಾಗಲಿಲ್ಲ. ಬಹುಶಃ ಕೃತಜ್ಞತೆಯ ಭಾವನೆ ನಮ್ಮ ಸ್ವಭಾವದಲ್ಲಿ ಇರಲಿಲ್ಲವೇನೋ. ತಾಯಿಯ ಮಾತುಗಳನ್ನು ಕೇಳಿದ ನಂತರ ಅಣ್ಣ ತುಂಬ ಕಠೋರವಾಗಿ, ಅಮ್ಮ, ನೀನು ನನ್ನ ಅಪ್ಪನನ್ನು ಯಾಕೆ ಇಷ್ಟೊಂದು ಹೊಗಳುತ್ತಿದ್ದೀಯಾ? ತಂದೆ ತಾಯಿಯರು ಮಕ್ಕಳಿಗೆ ಏನಾದರೂ ಮಾಡಿದರೆ ಅದರಲ್ಲಿ ಏನು ಅಂತ ದೊಡ್ಡ ವಿಶೇಷವಿದೆ? ಈ ಜಗತ್ತಿನಲ್ಲಿರುವ ಎಲ್ಲರೂ ತಮ್ಮ ಮಕ್ಕಳಿಗೋಸ್ಕರ ಏನಾದರೂ ಒಂದು ಮಾಡೇ ಮಾಡುತ್ತಾರೆ. ಇದರಲ್ಲಿ ಅಂಥ ಅದ್ಭುತವೇನಿದೆ ಎಂದು ಹೇಳಿದನು. ಆಗ ಅಮ್ಮನ ಮುಖ ಸ್ವಭಾವವೇ ಬದಲಾಗಿತ್ತು ಮತ್ತು ನಮ್ಮ ಮೇಲಿನ ಅವರ ಪ್ರೀತಿ ಮುರಿದು ಬಿದ್ದಂತೆ ತೋರುತ್ತಿತ್ತು. ಯಾರೋ ಅವಳ ಹೃದಯವನ್ನು ಗಾಯಗೊಳಿಸಿದಂತೆ. ಆದರೆ ಅವಳು ಆಗ ಏನನ್ನೂ ಹೇಳಲಿಲ್ಲ. ಅವಳು ಕೆಳಗೆ ನೋಡುತ್ತಾ ಚೆಕ್ಕನ್ನು ತುಂಬ ಪ್ರೀತಿಯಿಂದ ಭದ್ರವಾಗಿ ತನ್ನ ದಿಂಬಿನ ಕೆಳಗೆ ಇಟ್ಟುಕೊಂಡಳು. ಆ ದಿನದ ನಂತರ ಅಮ್ಮ ಮೌನವಾಗಿ ಬದುಕಲು ಪ್ರಾರಂಭಿಸಿದಳು. ನಾವು 3 ಸಹೋದರರು. ನಮ್ಮ ಸ್ವಂತ ಕೆಲಸದಲ್ಲಿ ಬ್ಯುಸಿಯಾದೆವು. ನಮಗೆ ಅಂಥ ದೊಡ್ಡ ಕೆಲಸಗಳು ಇರಲಿಲ್ಲ. ನಾವು ಸಣ್ಣ ವ್ಯವಹಾರವನ್ನು ನಡೆಸುತ್ತಿದ್ದೆವು. ಅದು ನಮಗೆ ಜೀವನ ಸಾಗಿಸುವುದಕ್ಕೆ ಸಹಾಯ ಮಾಡಿತು. ನನ್ನ ತಂದೆ ನಮ್ಮ ಹೆಸರಿನಲ್ಲಿ ಬಿಟ್ಟು ಹೋದ ಮನೆ ನಮಗೆ ಎಂದಿಗೂ ಇಷ್ಟವಾಗಲಿಲ್ಲ. ಆ ಹಳ್ಳಿ ತುಂಬ ಹಿಂದುಳಿದ ಮತ್ತು ಹಳೆಯದಾಗಿತ್ತು. ಅಲ್ಲಿಗೆ ಹೋಗುವುದು ಕತ್ತಲೆಯ ಬಾವಿಯಲ್ಲಿ ಇಳಿದಂತೆ ಭಾಸವಾಗುತ್ತಿತ್ತು. ಸಿಟಿಯ ಬಗ್ಗೆ ನಮ್ಮ ಕನಸುಗಳು ತುಂಬ ದೊಡ್ಡದಾಗಿದ್ದವು. ಈ ಹಳ್ಳಿಯಲ್ಲಿ ಒಂದು ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಕರೆಂಟ್ ಇಲ್ಲ, ಬರೀ ಮಣ್ಣಿನ ರಸ್ತೆ, ಡಾಂಬರ್ ರಸ್ತೆಗಳಿರಲಿಲ್ಲ. ನನ್ನ ತಂದೆ ನಮ್ಮ ಹೆಸರಿನಲ್ಲಿ ಬಿಟ್ಟು ಹೋದ ಮನೆಯ ಬಗ್ಗೆ ನಮಗೆ ಗೌರವ ಇರಲಿಲ್ಲ. ಅದು ಬಡತನ ತುಂಬಿದ ಮನೆ. ನಾವು ಆ ಮನೆಯನ್ನು ಮಾರಿದರೆ ನಮಗೆ ದೊಡ್ಡ ಲಾಭವೂ ಸಿಗುತ್ತಿರಲಿಲ್ಲ ಮತ್ತು ಅದನ್ನು ದುರಸ್ತಿ ಮಾಡಿಸಿದರೂ ಯಾರೂ ಅದನ್ನು ಖರೀದಿಸಲು ಸಿದ್ಧರಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸಹೋದರರು ಅಂದುಕೊಂಡೆವು, ಅಮ್ಮ ಇಲ್ಲದಿದ್ದರೆ ನಾವು ಇಲ್ಲಿ ಇರುವ ಪರಿಸ್ಥಿತಿ ಇರುತ್ತಿರಲಿಲ್ಲ. ಇಲ್ಲಿಂದ ನಾವು ಎಲ್ಲಿಗಾದರೂ ಹೊರಟು ಹೋಗೋಣ ಅಂದುಕೊಂಡಿದ್ದೆವು. ಸಿಟಿಗೆ ಹೋಗಿ ಒಂದು ಫ್ಲ್ಯಾಟ್ ಬಾಡಿಗೆ ಪಡೆದುಕೊಂಡು ಕಷ್ಟಪಟ್ಟು ದುಡಿದು ದಿನ ಹಣವನ್ನು ಸಂಪಾದಿಸಿದರೆ ನಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೇನೋ. ಆದರೆ ಸಮಸ್ಯೆ ಎಂದರೆ ಅಮ್ಮನನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವ ಯೋಚನೆಯೇ ಅಸಹನೀಯ. ಯಾರೂ ಅವಳನ್ನು ಕರೆದುಕೊಂಡು ಹೋಗಲು ಬಯಸುವುದಿಲ್ಲ. ಅವಳು ಈಗ ಅಸ್ವಸ್ಥಳಾಗಿದ್ದಾಳೆ. ಆದರೆ ಹಾಸಿಗೆ ಹಿಡಿಯುವಷ್ಟು ಅಸ್ವಸ್ಥಳಾಗಿರಲಿಲ್ಲ. ಅವಳು ಯಾವಾಗಲೂ ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು. ಒಟ್ಟಿನಲ್ಲಿ ಅವಳು ಸುಮ್ಮನೆ ಕೂರದೆ ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಿದ್ಲು. ನಾವು ಮನೆಯಲ್ಲಿ ಹೀಗೆ ಏನೋ ಕೆಲಸ ಮಾಡುತ್ತಿದ್ದಾಗ ಒಂದು ದಿನ ನನ್ನ ತಾಯಿಯ ಆರೋಗ್ಯ ತುಂಬ ದುರ್ಬಲವಾಯಿತು. ಯಾರಾದರೂ ಒಬ್ಬರು ಸಹಾಯಕ್ಕೆ ಇಲ್ಲದೆ ಅವರಿಗೆ ಎದ್ದೇಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ.
ಅವಳಿಗೆ ಉಸಿರಾಟದ ತೊಂದರೆ ಇತ್ತು. ಅದು ಸಾಮಾನ್ಯ ಕಾಯಿಲೆಯಾಗಿತ್ತು. ಈಗ ಸ್ವಲ್ಪ ಜ್ವರ ಇರಬಹುದು ಎಂದು ನಾವು ಭಾವಿಸಿದೆವು. ಔಷಧಿ ತೆಗೆದುಕೊಂಡ್ರೆ ಸರಿ ಹೋಗುತ್ತದೆ ಅಂದುಕೊಂಡೆವು. ಆದರೆ 2 ದಿನಗಳ ನಂತರ ಅಮ್ಮನ ಆರೋಗ್ಯದ ಪರಿಸ್ಥಿತಿ ತುಂಬ ಹದಗೆಟ್ಟಾಗ ನಾವು ಅವರನ್ನು ಸಿಟಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಅಲ್ಲಿ ಡಾಕ್ಟರ್ ಅನೇಕ ಪರೀಕ್ಷೆಗಳನ್ನು ಮಾಡಿದರು. ಪರೀಕ್ಷೆಗಳೆಲ್ಲ ಮುಗಿದ ನಂತರ ಡಾಕ್ಟರ್ ನಮ್ಮನ್ನು ಮತ್ತೊಂದು ರೂಮಿಗೆ ಕರೆದರು ಮತ್ತು ಅವರು ಹೇಳಿದರು, ನಿಮ್ಮ ತಾಯಿಗೆ ಕ್ಯಾನ್ಸರ್ ಇದೆ ಎಂದು ಮತ್ತು ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಸಮಯ ತುಂಬ ಕಡಿಮೆ ಇದೆ. ಚಿಕಿತ್ಸೆ ವೆಚ್ಚ ಕೂಡ ದುಬಾರಿಯಾಗುತ್ತದೆ. ತಕ್ಷಣ ಚಿಕಿತ್ಸೆ ಪ್ರಾರಂಭಿಸದಿದ್ದರೆ ಇನ್ನು 4 ತಿಂಗಳು ಕೂಡ ಬದುಕುವುದಿಲ್ಲ ಎಂದು ಹೇಳಿದರು ಮತ್ತು ಅವರ ಕಾಯಿಲೆಯ ಪೂರ್ತಿ ಚಿಕಿತ್ಸೆಗೆ ಕನಿಷ್ಠ 40 ಲಕ್ಷ ವೆಚ್ಚವಾಗುತ್ತದೆ ಎಂದು ಡಾಕ್ಟರ್ ಹೇಳಿದರು. ಇದನ್ನು ಕೇಳಿ ನಮಗೆ ದೊಡ್ಡ ಶಾಕ್ ಆಯಿತು. ನಾವು ಅಣ್ಣ ತಮ್ಮಂದಿರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಿದ್ದೆವು. ಯಾಕಂದರೆ ಅಷ್ಟು ದೊಡ್ಡ ಮೊತ್ತವನ್ನು ನಮ್ಮಿಂದ ಊಹಿಸಲು ಕೂಡ ಸಾಧ್ಯವಿರಲಿಲ್ಲ. ನಮ್ಮ ತಾಯಿ ಜೀವನವನ್ನು ಚೆನ್ನಾಗಿ ಅನುಭವಿಸಿದ್ದಾರೆ, ಇಷ್ಟು ವಯಸ್ಸಿನ ತನಕ ಬದುಕಿದ್ದಾರೆ ಎಂದು ನಾವು ಈಗ ಯೋಚಿಸುತ್ತಿದ್ದೆವು. ಇಷ್ಟು ವಯಸ್ಸಾದ ತಾಯಿಗೆ ನಾವು ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡುವ ಅವಶ್ಯಕತೆ ಇದೆಯಾ ಎಂದು ಯೋಚಿಸುತ್ತಿದ್ದೆವು. ಯಾಕಂದರೆ ನಮ್ಮ ಬಳಿ ಯಾರಲ್ಲಿ ಅಷ್ಟೊಂದು ದುಡ್ಡು ಇರಲಿಲ್ಲ. ನಮ್ಮ ತಂದೆ ಸತ್ತ ನಂತರ ಅವರ ದುಡ್ಡು ಅಂತ ನಮ್ಮ ಬಳಿ ಇದ್ದದ್ದು ಕೇವಲ 40 ಲಕ್ಷ ರೂಪಾಯಿ. ಅದರಲ್ಲಿ ಸ್ವಲ್ಪ ದುಡ್ಡನ್ನು ನಮ್ಮ ತಾಯಿ ಆರೋಗ್ಯಕ್ಕಾಗಿಯೇ ಖರ್ಚು ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾವು ಇಲ್ಲಿಗೆ ಬಂದಾಗಿಂದ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿದ್ದೇವೆ. ಈಗಾಗಲೇ ಸುಮಾರು ಅದಕ್ಕೆಲ್ಲ 30,000ವರೆಗೆ ಖರ್ಚಾಗಿ ಹೋಗಿದೆ. ಈ ಪರಿಸ್ಥಿತಿಗಳನ್ನೆಲ್ಲ ನೋಡಿ ನಾವು ಸೈಲೆಂಟಾಗಿ ಯೋಚಿಸುತ್ತಿದ್ದೆವು. ಇದು ಇನ್ನೂ ಆರಂಭ ಮಾತ್ರ. ಇನ್ನು ಮುಂದೆ ಏನಾಗುತ್ತದೋ ಏನೋ ಎಂದು ನಾವಿಬ್ಬರು ಈಗ ಕುಳಿತು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡೆವು. ನಮ್ಮಣ್ಣ ತುಂಬ ಬುದ್ಧಿವಂತ. ಅವನಿಗೆ ದೊಡ್ಡ ದೊಡ್ಡ ಆಲೋಚನೆಗಳಿದ್ದು ನಾವು ಜೀವನದಲ್ಲಿ ಮುಂದೆ ಸಾಗಬೇಕು, ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದಿ ಏನನ್ನಾದರೂ ಸಾಧಿಸಬೇಕು, ಜೀವನದಲ್ಲಿ ಗೆಲ್ಲಬೇಕು ಎಂದು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದೆವು. ಇವೆಲ್ಲವನ್ನು ಸಾಧಿಸಬೇಕು ಎಂದರೆ ಈಗ ಒಂದು ದೊಡ್ಡ ತ್ಯಾಗ ಮಾಡಲೇಬೇಕು ಎಂದು ಅವನು ಯೋಚಿಸಿದ. ಆಗ ಅಣ್ಣನ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ಏನನ್ನ ತ್ಯಾಗ ಮಾಡಬೇಕು ಎಂದು ಕೇಳಿದೆ. ವಿಷಯವೇನೆಂದರೆ, ನಮ್ಮ ಅಣ್ಣ ಸಿಟಿಯಲ್ಲಿ ಒಬ್ಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದ. ಅವರು ಸಿಟಿಯಲ್ಲಿ ಇದ್ದು ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅಲ್ಲೇ ಜೀವನ ಕಟ್ಟಿಕೊಳ್ಳಲು ಬಯಸಿದ್ದನು. ಆದರೆ ಈಗ ನಮ್ಮ ತಾಯಿ ಅವನ ಆಸೆಗಳಿಗೆ, ಅವನ ಕನಸುಗಳಿಗೆ ಅಡ್ಡಲಾಗಿ ನಿಂತಿದ್ದಳು. ಅವರಿಬ್ಬರನ್ನ ಹೆತ್ತು ಹೊತ್ತು ಸಾಕಿದ ತಾಯಿ ಈಗ ಅವರಿಗೆ ಭಾರವಾಗಿದ್ದಳು. ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ನಾವು ನಮ್ಮ ಮನಸ್ಸನ್ನು ತುಂಬ ಕಠಿಣವಾಗಿಸಿಕೊಳ್ಳಬೇಕು ಎಂದು ಅವನು ಯಾವಾಗಲೂ ಅದೇ ಮಾತನ್ನು ಹೇಳುತ್ತಿದ್ದ. ನಾವು ಜೀವನದಲ್ಲಿ ಯಾವಾಗಲೂ ಹೃದಯದಿಂದ ಯೋಚಿಸಬಾರದು, ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ಇಲ್ಲದಿದ್ದರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತದೆ ಎಂದು ನಾವು ಅದೇ ಹಳ್ಳಿಯಲ್ಲಿ ಇದ್ದು ನಮ್ಮ ತಾಯಿಯ ಸೇವೆಯನ್ನು ಮಾಡುತ್ತಾ ಅಲ್ಲೇ ಕೊಳೆಯುತ್ತಾ ನಾವು ಕೂಡ ಸಾಯಬೇಕಾ ಎಂದು ಹೇಳಿದ. ಮೊದಮೊದಲು ಅವನ ಮಾತುಗಳು ನನಗೆ ತುಂಬ ವಿಚಿತ್ರವಾಗಿದ್ದವು. ಈ ರೀತಿಯಾದಂತಹ ಮಾತುಗಳನ್ನು ಹೇಗೆ ಹೇಳಲು ಸಾಧ್ಯ ಎಂದು ನಾನು ಅಂದುಕೊಳ್ಳುತ್ತಿದ್ದೆ. ಆದರೆ ಅವನು ಪದೇ ಪದೇ ಈ ವಿಷಯವನ್ನು ಹೇಳುತ್ತಲೇ ಇದ್ದ ಮತ್ತು ನನಗೆ ಅರ್ಥ ಮಾಡಿಸುತ್ತಿದ್ದ. ನಮ್ಮ ತಾಯಿ ದುಃಖದಿಂದ ನರಳಾಡುವುದನ್ನು ನಾವು ನೋಡಿ ನನಗೂ ಅನಿಸುತ್ತಿತ್ತು. ಅಣ್ಣ ಹೇಳಿದ್ದು ಸರಿ ಅಂತ. ನಮ್ಮ ತಾಯಿ ತುಂಬ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದಾರೆ. ಆಕೆಯನ್ನು ಇನ್ನೂ ಆಸ್ಪತ್ರೆ, ಔಷಧಿಗಳು ಎಂದು ಕರೆದುಕೊಂಡು ಹೋಗಿ ಆಕೆಗೆ ಹಿಂಸೆ ಕೊಟ್ಟು ಆಕೆಗೆ ನೋವು ಕೊಡುವುದು ಏತಕ್ಕೆ? ಅದಕ್ಕಿಂತ ಆಕೆಗೆ ನೋವಿನ ಜೀವನದಿಂದ ವಿಶ್ರಾಂತಿ ಕೊಡಬೇಕು ಎಂದು ನಾವು ಅಂದುಕೊಂಡೆವು. ಇದರಿಂದ ನಮ್ಮ ತಾಯಿಗೂ ಶಾಂತಿ ಸಿಗುತ್ತದೆ, ನಮಗೂ ಕೂಡ ಹೊಸ ಜೀವನ ಸಿಗುತ್ತದೆ ಎಂದು ಮಾತನಾಡಿಕೊಂಡೆವು. ಇನ್ನು ನಮ್ಮ ತಾಯಿಯನ್ನು ನಮ್ಮಿಂದ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆಕೆಗಾಗಿ ನಾವು ಅಷ್ಟೊಂದು ಲಕ್ಷಗಳನ್ನು ಎಲ್ಲಿಂದ ತರಲು ಸಾಧ್ಯ? ಇರುವ ಈ ಮನೆಯನ್ನು ಮತ್ತು ಜಾಗವನ್ನು ಮತ್ತು ಅಪ್ಪನಿಂದ ಬಂದ ದುಡ್ಡು ಎಲ್ಲವನ್ನು ಇದಕ್ಕೆ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಬೇಕಾಗಿ ಬರುತ್ತದೆ. ಒಂದು ವೇಳೆ ಆ ದುಡ್ಡು ಕೂಡ ಸಾಕಾಗಲಿಲ್ಲ ಅಂದರೆ ನಾವು ಹೊರಗಡೆ ಸಾಲವನ್ನು ಮಾಡಬೇಕಾಗುತ್ತದೆ. ನಮ್ಮ ಜೀವನ ಈ ರೀತಿ ಹಾಳಾಗಬೇಕಾ? ಇಲ್ಲ, ಈ ರೀತಿ ಆಗಲೇಬಾರದು. ನಮ್ಮ ತಾಯಿ ಸಣ್ಣ ಹುಡುಗಿಯೇನಲ್ಲ. ಆಕೆ ತನ್ನ ಜೀವನವನ್ನು ಪೂರ್ತಿಯಾಗಿ ಅನುಭವಿಸಿದ್ದಾಳೆ. ಇನ್ನು ಆಕೆ ಇಲ್ಲಿ ಇದ್ದು ಮಾಡುವುದಾದರೂ ಏನು? ಎಲ್ಲ ಆ ದೇವರ ಇಚ್ಛೆ. ಆ ದೇವರೇ ಅವಳ ಕಾಯಿಲೆಯನ್ನು ವಾಸಿ ಮಾಡಬೇಕು ಎಂದುಕೊಂಡರೆ ಆ ದೇವರೇ ಆಕೆಯನ್ನು ವಾಸಿ ಮಾಡಲಿ. ಆದರೆ ನಾವು ಇರುವುದನ್ನೆಲ್ಲ ಅವಳಿಗೋಸ್ಕರ ಖರ್ಚು ಮಾಡಲು ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಅಮ್ಮನಿಗೆ ಈ ಕಾಯಿಲೆ ಬಂದಿದೆ ಎಂದು ನಾವು ಯಾರ ಬಳಿಯೂ ಹೇಳಬಾರದು. ಒಂದು ವೇಳೆ ನಾವು ಯಾರಿಗಾದರೂ ಈ ವಿಷಯ ತಿಳಿಸಿದರೆ ಅವರೆಲ್ಲರೂ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಿ ಎಂದು ನಮಗೆ ಹಿಂಸೆ ಮಾಡುತ್ತಾರೆ. ನಾವು ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ತಾಯಿಗೆ ಚಿಕಿತ್ಸೆ ಮಾಡಿಸಲು ಸಾಧ್ಯವಿಲ್ಲ. ಅದರ ಬದಲಾಗಿ ಮನೆಯಲ್ಲಿ ಅವಳನ್ನು ಇಟ್ಟುಕೊಂಡು ಎಷ್ಟು ದಿನ ಇರುತ್ತಾಳೋ ಅಷ್ಟು ಕಾಲ ಚೆನ್ನಾಗಿ ನೋಡಿಕೊಳ್ಳೋಣ ಎಂದು ಹೇಳಿದ. ಅಣ್ಣನ ಮಾತುಗಳನ್ನು ಕೇಳಿ ನನಗೆ ಕಣ್ಣೀರು ಬಂದಿತು. ನನ್ನ ಹೆತ್ತ ತಾಯಿಯನ್ನು ನಾವು ಆ ರೀತಿ ಹೇಗೆ ಬಿಟ್ಟು ಬಿಡಲು ಸಾಧ್ಯ ಎಂದು ನನಗನಿಸುತ್ತಿತ್ತು. ಒಂದು ದಿನ ನಮ್ಮ ತಾಯಿ ಅಕಸ್ಮಾತಾಗಿ ಕೆಳಗಡೆ ಬಿದ್ದು ಬಿಟ್ಟರು.
ತಕ್ಷಣ ನಾವು ನಮ್ಮ ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಹೇಳಿದೆ. ಈಗ ಅಣ್ಣ ಹೇಳಿದ, ಈಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಾವು ಏನು ಮಾಡಬೇಕು? ಆದರೆ ಡಾಕ್ಟರ್ ನಮಗೆ ಮೊದಲೇ ಎಲ್ಲ ಹೇಳಿದ್ದಾರೆ ಅಲ್ವಾ, ಆಕೆ ಹೆಚ್ಚಿನ ದಿನ ಬದುಕುವುದಿಲ್ಲ ಎಂದು. ಆಕೆ ಬದುಕಬೇಕೆಂದರೆ ಕೆಲವು ಲಕ್ಷ ರೂಪಾಯಿಗಳು ಬೇಕು. ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ತೆಗೆದುಕೊಂಡು ಬರೋದು? ಈಗ ಆಕೆ ಹೇಗಿದ್ದರೂ ಬದುಕುವುದಿಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿ ದುಡ್ಡನ್ನು ಯಾಕೆ ಖರ್ಚು ಮಾಡಿಕೊಳ್ಳಬೇಕು? ಇದರಿಂದ ನಮಗೆ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ಅವಳನ್ನು ಹೀಗೆ ಬಿಟ್ಟು ಬಿಡೋಣ ಎಂದು ಹೇಳಿದ. ಸ್ವಲ್ಪ ಸಮಯದ ನಂತರ ನಾನು ಸೈಲೆಂಟಾಗಿ ನನ್ನ ತಾಯಿಯ ಬಳಿ ಹೋಗಿ, ಅಮ್ಮ, ನಿನಗೆ ಏನಾಯಿತಮ್ಮ? ನೀನು ಯಾಕೆ ಹೀಗೆ ಕೆಳಗೆ ಬಿದ್ದೆ ಎಂದು ಕೇಳಿ ಆಕೆಯನ್ನು ಮೇಲೆ ಎಬ್ಬಿಸಲು ಪ್ರಯತ್ನಪಟ್ಟೆ. ಆಗ ನನ್ನ ಅಣ್ಣ ಹೇಳಿದ, ಆಕೆಯನ್ನು ನೆಮ್ಮದಿಯಾಗಿ ಹೋಗಲು ಬಿಡು. ಆಕೆ ಇಲ್ಲಿ ಇದ್ದು ದಿನ ನೋವನ್ನು ಈ ನರಕವನ್ನು ಅನುಭವಿಸುವುದಕ್ಕಿಂತ ಆಕೆ ನೆಮ್ಮದಿಯಾಗಿ ಸುಖವಾಗಿ ಸಾಯುವುದೇ ಉತ್ತಮ ಎಂದು ಹೇಳಿದ. ಆಕೆಯನ್ನು ಹೀಗೆ ಬಿಟ್ಟು ಬಿಟ್ಟರೆ ಆಕೆ ನೆಮ್ಮದಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ. ಆಕೆ ದೇವರ ಬಳಿ ಹೋಗಿ ಅಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಜೀವಿಸುತ್ತಾಳೆ. ಹೇಗಿದ್ದರೂ ಅಪ್ಪ ಕೂಡ ಅಲ್ಲೇ ಇದ್ದಾರೆ ತಾನೇ, ಅವರಿಬ್ಬರು ಜೊತೆಯಾಗಿ ಸಂತೋಷವಾಗಿರಲಿ ಬಿಡು ಎಂದು ಹೇಳಿದ. ನಮ್ಮ ಅಣ್ಣ ಮೊದಲೇ ಇದೆಲ್ಲವನ್ನ ಯೋಚಿಸಿದ್ದ. ಹಾಗೆ ಮಾತನಾಡುತ್ತಿದ್ದ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಯನ್ನು ಸಾವಿನ ಮನೆಗೆ ಕಳಿಸಲು ಸಿದ್ಧನಾಗಿದ್ದ. ನಮ್ಮ ತಾಯಿ ಚೆನ್ನಾಗಿದ್ದಾಗ ಪ್ರತಿ ಸಾರಿ ಯಾವಾಗಲೂ ಹೇಳುತ್ತಿದ್ದರು, ನಾನು ಸತ್ತ ಮೇಲೆ ನಿಮ್ಮ ತಂದೆ ಸತ್ತಂತಹ ಆ ಜಾಗದಲ್ಲಿ ನನ್ನನ್ನು ಮಣ್ಣು ಮಾಡಿರಿ ಎಂದು. ಆ ಮಾತುಗಳು ನೆನಪಿಗೆ ಬಂದು ನಾವು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದೆವು. ನಾವು ಈಗ ನಮ್ಮ ತೋಟದಲ್ಲಿಯೇ ಒಂದು ಸಮಾಧಿಯನ್ನು ಅಗೆಯಲು ಶುರು ಮಾಡಿದೆವು. ನಾವು ಮಣ್ಣನ್ನು ಅಗೆಯುತ್ತಾ ನಮ್ಮ ತಾಯಿಯ ಪ್ರತಿಯೊಂದು ಮಾತುಗಳು, ಆಕೆಯ ಪ್ರೀತಿ, ಆಕೆಯ ಉಸಿರು ಎಲ್ಲವೂ ನನಗೆ ಮನಮುಟ್ಟಿದಂತಾಯಿತು. ಆಕೆ ನಮಗೆ ಏನನ್ನೋ ಹೇಳಬೇಕು ಎಂದು ಆತೊರೆಯುತ್ತಿದ್ದಳು. ಆದರೆ ನಾವ್ಯಾರೂ ನಮ್ಮ ತಾಯಿಯ ಮಾತನ್ನು ಕೇಳಲೇ ಇಲ್ಲ. ಆಕೆ ಇನ್ನೂ ಜೀವಂತವಾಗಿಯೇ ಇದ್ದಳು. ಆದರೆ ಆಕೆಯ ಮುಖದ ಮೇಲೆ ನಾವು ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟೆವು. ಹಾಗೆ ಜೀವಂತವಾಗಿ ಅಮ್ಮನನ್ನು ನಾವು ತೋಡಿದ್ದ ಗುಂಡಿಯಲ್ಲಿ ಮಲಗಿಸಿ ಸಮಾಧಿ ಮಾಡಿಬಿಟ್ಟೆವು. ನಾನು ಹೇಳಿದೆ, ಅಣ್ಣ, ಅಮ್ಮ ಇನ್ನೂ ಜೀವಂತವಾಗಿಯೇ ಇದ್ದಾಳೆ, ಅಲ್ಲಿ ನೋಡು, ಆಕೆಯ ಕೈಕಾಲು ಇನ್ನೂ ಅಲುಗಾಡುತ್ತಲೇ ಇದ್ದಾವೆ, ಅವಳಿನ್ನೂ ಉಸಿರಾಡುತ್ತಿದ್ದಾಳೆ ಎಂದು ಹೇಳಿದಾಗ ಅಣ್ಣ ಹೇಳಿದ, ಅದು ಕೇವಲ ನಿನ್ನ ಭ್ರಮೆ ಅಷ್ಟೇ. ಅವಳೀಗ ಸತ್ತು ಹೋಗಿದ್ದಾಳೆ. ಇದು ನಿನಗೆ ಆಕೆಯ ಮೇಲಿರುವ ಪ್ರೀತಿ. ನಿನಗೆ ಆ ರೀತಿ ಅನಿಸುತ್ತಿದೆ ಎಂದು ಅವನು ಹೇಳಿ ನೀನು ಸುಮ್ಮನೆ ಇರು. ಈಗ ಈ ವಿಷಯ ಯಾರಿಗೂ ತಿಳಿಯಬಾರದು. ಇದೆಲ್ಲವೂ ಸಂಬಂಧಿಕರಿಗೆ ಅಥವಾ ಈ ಊರಿನವರಿಗೆ ಗೊತ್ತಾದರೆ ನಮ್ಮಿಂದ ತುಂಬ ದುಡ್ಡನ್ನು ಖರ್ಚು ಮಾಡಿಸುತ್ತಾರೆ. ತಿಥಿ, ಕಾರ್ಯ, ಅದು ಇದು ಎಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ಬರುತ್ತದೆ. ಎಲ್ಲ ಖರ್ಚುಗಳು ನಮ್ಮ ತಲೆಯ ಮೇಲೆ ಬರುತ್ತದೆ ಎಂದು ಹೇಳಿದ. ಆ ರೀತಿಯಲ್ಲಿ ನಾವು ನಮ್ಮ ಅಮ್ಮ ಜೀವಂತವಾಗಿ ಇರಬೇಕಾದರೇನೆ ಆಕೆಯನ್ನು ಸಮಾಧಿ ಮಾಡಿದೆವು. ನಾವು ಯಾರಿಗೂ ಏನನ್ನೂ ಹೇಳಲಿಲ್ಲ. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಯಾವ ಕಾರ್ಯವನ್ನು ಮಾಡಲಿಲ್ಲ. ನಾವು ಆ ಸ್ಥಳವನ್ನು ನೀಟಾಗಿ ಮುಚ್ಚಿ ಯಾರಿಗೂ ತಿಳಿಯದಂತೆ ಬೀಗ ಹಾಕಿಕೊಂಡು ತಕ್ಷಣ ಸಿಟಿಗೆ ಬಂದು ಬಿಟ್ಟೆವು. ಸ್ವಲ್ಪ ದಿನಗಳ ಕಾಲ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ರಾತ್ರಿಯಲ್ಲಿ ನಿದ್ದೆ ಕೂಡ ನನಗೆ ಸರಿಯಾಗಿ ಬರುತ್ತಿರಲಿಲ್ಲ. ನನ್ನ ಅಮ್ಮ ನನ್ನನ್ನು ಕರೆಯುತ್ತಿರುವ ಹಾಗೆ ಅವರ ಧ್ವನಿ ನನಗೆ ಕೇಳಿಸುತ್ತಿತ್ತು. ಆಕೆಯನ್ನು ಸಮಾಧಿ ಮಾಡುತ್ತಿದ್ದಾಗ ಆಕೆ ಕೈಕಾಲುಗಳು ಇನ್ನೂ ಅಲುಗಾಡುತ್ತಿದ್ದವು. ಆಕೆ ಏನನ್ನೋ ಮಾತನಾಡಲು ಪ್ರಯತ್ನ ಪಡುತ್ತಿದ್ದಳು ಎನ್ನುವುದು ನನಗೆ ಚೆನ್ನಾಗಿ ಕಾಣಿಸುತ್ತಿತ್ತು. ಆದರೆ ಈ ಸಿಟಿಯಲ್ಲಿ ಕೆಲವು ದಿನಗಳು ಕಳೆಯುವ ಅಷ್ಟರಲ್ಲಿ ನಾವು ಇವೆಲ್ಲವನ್ನು ಮರೆಯಲು ಶುರು ಮಾಡಿದೆವು. ಎಲ್ಲ ಘಟನೆಯನ್ನು ಈಗ ನಾವು ಮರೆಯಲು ಸಿದ್ಧರಾಗಿದ್ದೆವು. ನಾವು ಈಗ ಹಳೆಯ ಎಲ್ಲ ನೆನಪುಗಳನ್ನು ಬಿಟ್ಟು ಮುಂದೆ ಹೊಸ ಜೀವನವನ್ನು ಶುರು ಮಾಡಬೇಕೆಂದು ತೀರ್ಮಾನ ಮಾಡಿಕೊಂಡೆವು. ಸಿಟಿಯ ಬಣ್ಣದ ಲೋಕದಲ್ಲಿ ನಾವೆಲ್ಲರೂ ಮುಳುಗಿ ಹೋಗಿದ್ದೆವು. ನನ್ನ ಅಣ್ಣ ಇಷ್ಟಪಟ್ಟಿದ್ದ ಹುಡುಗಿಯ ಬಗ್ಗೆ ಹೇಳಿದ. ಆಗ ಹುಡುಗಿ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು. ನೋಡಲು ಕೂಡ ತುಂಬ ಸುಂದರವಾಗಿದ್ಲು. ಆಕೆಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ. ಅವರು ಒಳ್ಳೆಯ ಗೌರವಯುತ ಕುಟುಂಬಕ್ಕೆ ಸೇರಿದವಳಾಗಿದ್ದಳು. ಅವಳ ತಂದೆ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದರು. ಅವರ ತಾಯಿ ಮೊದಲೇ ತೀರಿಕೊಂಡಿದ್ದರು. ಅವರ ತಂದೆ ಕೆಲಸದ ಮೇಲೆ ದೇಶ ವಿದೇಶಗಳಿಗೆ ಆಗಾಗ ಹೋಗುತ್ತಿದ್ದರು. ಈಗ ಕೇವಲ ಆ ಇಬ್ಬರು ಅಕ್ಕ ತಂಗಿಯರು ಒಂದು ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರ ಮನೆಯಲ್ಲಿ ತುಂಬ ಜನ ಕೆಲಸಗಾರರು ಕೂಡ ಇದ್ದರು. ಅವರ ತಂದೆ ಆಗಾಗ ಬಂದು ಮಕ್ಕಳು ಮನೆಯನ್ನು ನೋಡಿಕೊಂಡು ಹೋಗುತ್ತಿರುತ್ತಾರೆ ಎಂದು ಅಣ್ಣ ಹೇಳಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು. ನಂತರ ಸ್ವಲ್ಪದರಲ್ಲಿ ಪರಿಸ್ಥಿತಿಗಳು ತುಂಬ ಬದಲಾಗಿ ಹೋಗಿದ್ದವು. ನಾನು ಕೂಡ ಈಗ ಅಣ್ಣನ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದೆ. ನಮ್ಮ ಅಣ್ಣ ಅವನು ನೋಡಿದ ಹುಡುಗಿಯನ್ನು ಮದುವೆ ಮಾಡಿಕೊಂಡ ಮತ್ತು ನಾನು ನಿಧಾನವಾಗಿ ಅತ್ತಿಗೆಯ ತಂಗಿಯನ್ನು ಮದುವೆ ಮಾಡಿಕೊಂಡೆ. ನಮ್ಮಿಬ್ಬರ ಮದುವೆಯ ಬಗ್ಗೆ ಕೂಡ ಯಾರಿಗೂ ಹೇಳಲಿಲ್ಲ, ಯಾರನ್ನೂ ಕರೆಯಲಿಲ್ಲ. ಇಬ್ಬರು ಸೀಕ್ರೆಟ್ ಆಗಿ ಸೈಲೆಂಟ್ ಆಗಿ ಮದುವೆ ಮಾಡಿಕೊಂಡೆವು. ನಾವಿಬ್ಬರು ಮದುವೆಗಳನ್ನು ನಾವು ದುಡ್ಡಿಗಾಗಿಯೇ ಮಾಡಿಕೊಂಡಿದ್ದೆವು. ಅಲ್ಲಿ ಪ್ರೀತಿ ಪ್ರೇಮ ಅನ್ನುವುದೇ ಇರಲಿಲ್ಲ. ಕೇವಲ ದುಡ್ಡನ್ನು ನೋಡಿ ನಮ್ಮ ಅಣ್ಣ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದ. ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡಿದ್ದ. ಅವರ ದುಡ್ಡಿನಲ್ಲಿ ನಾವು ವ್ಯಾಪಾರವನ್ನು ಕೂಡ ಶುರು ಮಾಡಿದೆವು. ನಾವು ಇಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ವ್ಯಾಪಾರವು ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ನಾನು ಬಟ್ಟೆ ಅಂಗಡಿಯ ಬಿಸ್ನೆಸ್ ಮಾಡುತ್ತಿದ್ದೆ.
ಅಣ್ಣ ಹೋಟೆಲ್ ಬಿಸ್ನೆಸ್ ಮಾಡುತ್ತಿದ್ದ. ಈ ನಮ್ಮ ವ್ಯಾಪಾರವನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕೆಂದು ಕೆಲವರು ಸ್ನೇಹಿತರ ಜೊತೆ ಸೇರಿ ಒಟ್ಟಾಗಿ ದುಡ್ಡು ಹಾಕಿ ದೊಡ್ಡದಾದಂತಹ ಹೋಟೆಲ್ ಮತ್ತು ಬಟ್ಟೆ ಅಂಗಡಿಯನ್ನು ಪ್ರಾರಂಭಿಸಿದೆವು. ನಾವು ಈಗ ಕೆಲವು ವರ್ಷಗಳಲ್ಲಿ ಸ್ವಂತ ಮನೆ, ಕಾರು, ಆಸ್ತಿ ಎಲ್ಲವನ್ನ ಸಂಪಾದಿಸಿದೆವು. ನಾವು ಆ ಊರಿನಲ್ಲಿ ಇರಬೇಕಾದರೆ ಎಷ್ಟೊಂದು ಕಷ್ಟಪಡುತ್ತಿದ್ದೆವು. ಆ ಊರು ನಮ್ಮ ಅದೃಷ್ಟವನ್ನು ತುಳಿಯುತ್ತಿತ್ತು. ಅಲ್ಲಿ ನಮಗೆ ಯಾವ ಅದೃಷ್ಟವೂ ಇರಲಿಲ್ಲ. ನಮ್ಮ ತಾಯಿಯ ಮರಣದ ನಂತರ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಪ್ರಾರಂಭವಾಯಿತು. ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬಂದಿತ್ತು. ಹೌದು, ನಮ್ಮ ಜೀವನ ತುಂಬ ಸುಖಕರವಾಗಿ ಸಾಗುತ್ತಿದೆ. ಈ ಸಿಟಿಯಲ್ಲಿ, ಈ ಬಣ್ಣದ ಲೋಕದಲ್ಲಿ ನಾವು ತುಂಬ ಚೆನ್ನಾಗಿ ಜೀವಿಸುತ್ತಿದ್ದೇವೆ. ಪ್ರತಿದಿನ ಹೊಸ ಬಟ್ಟೆಗಳು, ತರಾತರಿ ಊಟಗಳು, ಇಲ್ಲಿಯ ಜೀವನ, ಇಲ್ಲಿಯ ವಿಧಾನ, ಇಲ್ಲಿಯ ಸುಖ ಸೌಲಭ್ಯಗಳು ಎಲ್ಲವನ್ನ ಅನುಭವಿಸುತ್ತಿದ್ದೆವು. ನೆಮ್ಮದಿಗೆ, ಸುಖಕ್ಕೆ ಏನೂ ಅಡ್ಡಿ ಇರಲಿಲ್ಲ. ಈಗ ನಾವು ಪೂರ್ತಿಯಾಗಿ ನಮ್ಮ ತಾಯಿಯನ್ನು ಮರೆತೇ ಬಿಟ್ಟಿದ್ದೆವು. ಆದರೆ ಸಮಯ ಯಾವತ್ತಿಗೂ ಹಾಗೆ ಇರಲು ಸಾಧ್ಯವಿಲ್ಲ ಅಲ್ಲವೇ? ನಾವು ಇದ್ದಂತಹ ನಮ್ಮ ಮಾವನ ಮನೆ ಒಂದು ದೊಡ್ಡ ಅರಮನೆಯ ರೀತಿ ಇತ್ತು. ಒಂದು ದಿನ ನಮಗೆ ಒಂದು ಸತ್ಯ ತಿಳಿಯಿತು. ಅದೇನೆಂದರೆ, ನಾವು ಇದ್ದಂತಹ ಆ ಮನೆ, ಅದನ್ನು ಅವರ ತಂದೆ ತಮ್ಮ 2ನೇ ಹೆಂಡತಿಗೆ ಮತ್ತು ಅವರ ಮಕ್ಕಳಿಗೆ ಬರೆದುಕೊಟ್ಟಿದ್ದರು. ಅವರು ಈಗ ವಿದೇಶದಿಂದ ಇಲ್ಲಿಗೆ ವಾಪಸ್ ಬರುತ್ತಿದ್ದಾರೆ. ನಾವು ತಕ್ಷಣವೇ ಆ ಮನೆಯನ್ನು ಖಾಲಿ ಮಾಡಬೇಕು ಎಂದು ಹೇಳಿದರು. ನಾವು ಮೊದಲಿಗೆ ಆ ಮಾತನ್ನು ನಂಬಲು ಸಾಧ್ಯವಾಗಲಿಲ್ಲ. ನಂತರ ನಾವು ಆ ಮನೆಯನ್ನು ಖಾಲಿ ಮಾಡಿ ನಾವು ತೆಗೆದುಕೊಂಡಿದ್ದಂತಹ ಸ್ವಂತ ಮನೆಗೆ ನಾವು 4 ಜನ ಬಂದು ವಾಸವಿದ್ದೆವು. ಅಷ್ಟು ಜನ ಒಟ್ಟಿಗೆ ಅಲ್ಲಿರಲು ನಮಗೆಲ್ಲ ತುಂಬ ಕಷ್ಟವಾಗುತ್ತಿತ್ತು. ಇಷ್ಟು ದಿನ ನಮ್ಮ ಬಳಿ ಇದ್ದ ಎಲ್ಲ ಸೌಕರ್ಯಗಳು ಈಗ ಒಂದೊಂದಾಗಿ ನಮ್ಮಿಂದ ದೂರವಾಗುತ್ತಿದ್ದವು. ಈಗ ನಮಗೆ ಅನಿಸುತ್ತಿತ್ತು, ನಮ್ಮನ್ನು ನಮ್ಮ ಪಾಪ ಪೀಡಿಸುತ್ತಿದೆ ಎಂದು. ನಮ್ಮ ವ್ಯಾಪಾರ ಇದ್ದಕ್ಕಿದ್ದಂತೆ ನಷ್ಟದಲ್ಲಿ ಮುಳುಗಿತು. ನಿನ್ನೆಯವರೆಗೂ ಲಾಭದಲ್ಲಿ ನಡೆಯುತ್ತಿದ್ದ ಹೋಟೆಲ್ ಮತ್ತೆ ಬಟ್ಟೆ ಅಂಗಡಿಯ ವ್ಯಾಪಾರ ಇಂದು ಇದ್ದಕ್ಕಿದ್ದಂತೆ ದಿಢೀರನೆ ಕುಸಿತ ಕಂಡಿತು. ಮೊದಲೆಲ್ಲ ಹೋಟೆಲ್ಗಳಲ್ಲಿ ಗ್ರಾಹಕರು ತುಂಬಿ ತುಳುಕುತ್ತಿದ್ದರು. ಆದರೆ ಈಗ ಗ್ರಾಹಕರಿಲ್ಲದೆ ಅಂಗಡಿಗಳು, ಹೋಟೆಲ್ಗಳು ಖಾಲಿ ಖಾಲಿ ಆಗಿದ್ದವು. ನಮ್ಮ ಅಣ್ಣ ತಮ್ಮಂದಿರ ಎಲ್ಲರ ಜೀವನ ಇದೇ ಆಗಿತ್ತು. ನಾವು 4 ಜನ ಈಗ ಇದರ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೆವು. ಈಗ ನಮ್ಮಿಬ್ಬರ ಮಧ್ಯೆ ಮಾತುಕತೆಯೂ ಕೂಡ ಕಡಿಮೆಯಾಗಿ ಬಿಟ್ಟಿತ್ತು. ಎಲ್ಲರ ಮಧ್ಯೆ ಸಣ್ಣ ಸಣ್ಣ ಗಲಾಟೆಗಳು, ಮನಸ್ತಾಪಗಳು ಶುರುವಾಗಿದ್ದವು. ಯಾರಾದರೂ ಒಂದು ಮಾತು ಸರಿಯಾಗಿ ಹೇಳಲು ಹೊರಟರೆ ಇನ್ನೊಬ್ಬರು ಅದರ ವಿರುದ್ಧವಾಗಿ ಮಾತನಾಡುತ್ತಿದ್ದರು. ಮನೆಯಲ್ಲಿ ಅತ್ತಿಗೆ ಮತ್ತು ನನ್ನ ಹೆಂಡತಿಗೂ ಸಣ್ಣ ಪುಟ್ಟ ಜಗಳಗಳಾಗುತ್ತಿದ್ದವು. ಮತ್ತು ದುಡ್ಡಿನ ವಿಷಯದಲ್ಲಿ ನಮ್ಮ ಸ್ನೇಹಿತರು ಕೂಡ ನಮಗೆ ಈಗ ಮೋಸ ಮಾಡಿದ್ದರು. ಈಗ ಮನೆಯಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣವೆಲ್ಲ ಮಾಯವಾಗಿತ್ತು. ನಾವೆಲ್ಲರೂ ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ಳುವುದನ್ನು ಸಹ ಬಿಟ್ಟು ಬಿಟ್ಟೆವು. ನಮ್ಮ ಮಾತುಗಳಲ್ಲಿ ತುಂಬ ಕಠೋರತನವಿತ್ತು. ಮೊದಲೆಲ್ಲ ನಾವೆಲ್ಲರೂ ಜೊತೆಗೆ ಇದ್ದು ಎಲ್ಲವನ್ನ ಅನುಭವಿಸಿದೆವು. ಆದರೆ ಈ ದಿನ ಎಲ್ಲರೂ ಒಬ್ಬರಿಂದ ಒಬ್ಬರು ದೂರವಾಗಿ ಬಿಟ್ಟಿದ್ದೆವು. ಈಗ ನಮ್ಮ ಮನೆ ಮೌನವಾಗಿ ನರಕದಂತಾಗಿತ್ತು. ಯಾರು ಯಾರ ಬಳಿಯೂ ಏನನ್ನು ಮಾತನಾಡದೆ ದೂರವಿದ್ದೆವು. ಈಗ ನಮ್ಮ ಹೆಂಡತಿಯರು ಕೂಡ ನಮ್ಮನ್ನು ಕೇವಲವಾಗಿ ನೋಡಲು ಶುರು ಮಾಡಿದರು. ಯಾರ ಬಳಿಯೂ ಏನು ಹೇಳಿಕೊಳ್ಳಲಾರದಂತಹ ದುಃಖ ನಮ್ಮ ಮನಸ್ಸಿನಲ್ಲಿ ಇತ್ತು. ರಾತ್ರಿ ನಾವು ಮಲಗಿದಾಗ ನಮಗೆ ಕೆಟ್ಟ ಕನಸುಗಳು ಸಹ ಬೀಳುತ್ತಿದ್ದವು. ರಾತ್ರಿಯ ಕನಸಿನಲ್ಲಿ ನಮ್ಮ ತಾಯಿಯನ್ನು ನಾವು ಜೀವಂತವಾಗಿ ಸಮಾಧಿ ಮಾಡಿದ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಬರಲಾರಂಭಿಸಿದವು. ಅಣ್ಣ, ಅಮ್ಮ ಇನ್ನೂ ಜೀವಂತವಾಗಿದ್ದಾರೆ ಎಂದು ನಾನು ಹೇಳುವ ಮಾತುಗಳು ಕೂಡ ನನಗೆ ಕೇಳಿಸಲು ಶುರು ಮಾಡಿದವು. ಈಗ ಈ ಮಾತುಗಳೆಲ್ಲವೂ ನನಗೆ ನೆನಪು ಬರುತ್ತಿದ್ದವು. ನನ್ನ ತಾಯಿಯನ್ನು ಸಮಾಧಾನವಾಗಿ ಕಳಿಸಿಕೊಡೋಣ ಎಂದು ಅಣ್ಣ ಹೇಳುತ್ತಿದ್ದ ಮಾತುಗಳು ಪ್ರತಿ ಕ್ಷಣ ನನ್ನ ಕಿವಿಯಲ್ಲಿ ತಮಟೆಯ ರೀತಿ ಬಾರಿಸುತ್ತಿದ್ದವು. ಅಣ್ಣ ಮಾಡಿದ ಆ ಕೆಲಸದಲ್ಲಿ ನಾನು ಕೂಡ ಕೈ ಜೋಡಿಸಿದ್ದೆ. ಆ ಪಾಪದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಈ ಕೆಲಸ ಮಾಡುವುದು ಬೇಡ, ಇದು ತಪ್ಪು ಎಂದು ನಾನು ಕೂಡ ಹೇಳಲೇ ಇಲ್ಲ. ಈಗ ಯಾರಾದರೂ ಹುಷಾರಿಲ್ಲದೆ ಇರುವವರನ್ನು ನೋಡಿದರೆ ನನಗೆ ಕೂಡ ನನ್ನ ಅಮ್ಮನ ನೆನಪಾಗುತ್ತಿತ್ತು. ಅವರ ನೋವನ್ನು ನೋಡಿ ನನಗೂ ನಮ್ಮ ಅಮ್ಮ ಇದೇ ರೀತಿ ನೋವು ಪಡುತ್ತಿದ್ದರು ಅನಿಸುತ್ತಿತ್ತು. ಆದರೆ ನಮ್ಮ ತಾಯಿಯನ್ನು ನಾವು ಸಜೀವವಾಗಿಯೇ ಸಮಾಧಿ ಮಾಡಿಬಿಟ್ಟೆವು. ನಮ್ಮ ತಾಯಿಯನ್ನು ಈ ರೀತಿ ಮಾಡಿದ್ದಕ್ಕೆ ನನಗೆ ಪಾಪಪ್ರಜ್ಞೆ ಈಗ ಕಾಡುತ್ತಿತ್ತು. ನನಗೆ ಜೋರಾಗಿ ಅಳಬೇಕು ಎಂದು ಅನಿಸುತ್ತಿತ್ತು. ಆದರೆ ಈ ಗುಟ್ಟು ಈಗ ಹೊರಗಡೆ ಬಂದರೆ ನಮ್ಮ ಜೀವನ ಸರ್ವನಾಶವಾಗುತ್ತದೆ ಎಂದು ನಾನು ಅಂದುಕೊಂಡೆ. ಕಾಲ ಕಳೆಯುತ್ತಾ ನಮ್ಮ ತಾಯಿಗೆ ನಾವು ಮಾಡಿದಂತಹ ಆ ನೀಚ ಕೆಲಸ ಈಗ ನಮಗೆ ಶಾಪವಾಗಿ ತಿರುಗಿ ಬಿದ್ದಿತ್ತು. ಆಕೆಯ ಕೊನೆಯ ನೋಟ ನನ್ನ ಕಣ್ಣ ಮುಂದೆ ಸುತ್ತಾಡುತ್ತಿತ್ತು. ಆಕೆ ನನಗೆ ಹೀಗೆ ಕೇಳಿದ ಹಾಗೆ ಅನಿಸುತ್ತಿತ್ತು. ನಾನು ತೆಗೆದುಕೊಳ್ಳುತ್ತಿರುವಂತಹ ಈ ಉಸಿರು ನಿಮಗೆ ಇಷ್ಟು ಭಾರವಾಗಿದೆಯಾ? ನನ್ನನ್ನು ಏತಕ್ಕಾಗಿ ಜೀವಂತವಾಗಿ ಸಮಾಧಿಯಲ್ಲಿ ಹಾಕಿದ್ದೀರಾ? ನಾನು ನಿಮ್ಮನ್ನು ಎತ್ತು ಹೊತ್ತು ಇಷ್ಟು ವರ್ಷಗಳು ನಿಮ್ಮೆಲ್ಲರನ್ನು ಸಾಕಿದೆ ಅಲ್ಲವೇ ಎಂದು ಕೇಳಿದ ಹಾಗೆ ಅನಿಸುತ್ತಿತ್ತು. ಒಂದು ದಿನ ನಾವು ಇಬ್ಬರು ಅಣ್ಣ ತಮ್ಮಂದಿರು ದೂರ ಆಗಬೇಕು ಎಂದು ಮಾತನಾಡಿಕೊಂಡೆವು. ಯಾಕೆಂದರೆ ಎಲ್ಲರೂ ಒಟ್ಟಾಗಿ ಇರಬೇಕಾದರೆ ನಾವು ನೆಮ್ಮದಿಯಾಗಿ ಇರಲಿಲ್ಲ. ವ್ಯಾಪಾರ ಹೇಗಿದ್ದರೂ ನಷ್ಟದಲ್ಲಿ ಹೋಗುತ್ತಿತ್ತು. ಅದು ಪೂರ್ತಿಯಾಗಿ ಹಾಳಾಗಿತ್ತು. ಈಗ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಉಳಿದಿರುವ ಸಂಬಂಧವನ್ನಾದರೂ ಉಳಿಸಿಕೊಳ್ಳಬೇಕು ಎನ್ನುವ ಆಸೆಯಿಂದ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೆವು. ನಾವು ಒಬ್ಬರ ಜೊತೆ ಒಬ್ಬರು ಮಾತನಾಡುವುದನ್ನು ಸಹ ನಿಲ್ಲಿಸಿ ತುಂಬ ದಿನಗಳಾಗಿದ್ದವು.
ನಮ್ಮ ಮನಸ್ಸಿನಲ್ಲಿ ಈಗ ಯಾರ ಮೇಲೆಯೂ ಪ್ರೀತಿಯ ಭಾವನೆ ಇರಲಿಲ್ಲ. ಈಗ ನಾವು ಒಬ್ಬಂಟಿಯಾಗಿ ನಮ್ಮ ನಮ್ಮ ಸಂಸಾರಗಳ ಜೊತೆಯಲ್ಲಿ ಜೀವಿಸುತ್ತಿದ್ದೆವು. ನಮ್ಮ ಒಂಟಿತನ ನಮ್ಮ ಜೀವನದಲ್ಲಿ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿಯೂ ಬಂದುಬಿಟ್ಟಿತ್ತು. ಒಂದು ಸಮಯದಲ್ಲಿ ಸುಖ ಸೌಕರ್ಯ ಐಶ್ವರ್ಯವನ್ನು ತಂದುಕೊಟ್ಟಂತಹ ಹೆಂಡತಿಯರು ಈಗ ಗಂಡನನ್ನ ಹೀಯಾಳಿಸಿ ಕೀಳಾಗಿ ನೋಡುತ್ತಿದ್ದರು. ಒಮ್ಮೆ ನನ್ನ ಅಣ್ಣ ನಮ್ಮನ್ನ ಮನೆಗೆ ಕರೆದರು. ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂದು ಮಾತನ್ನ ಹೇಳಿದರು. ಊರಿನಲ್ಲಿರುವ ನಮ್ಮ ಮನೆ ಮತ್ತು ನಮ್ಮ ಆಸ್ತಿಯನ್ನು ಮಾರಿಬಿಡೋಣ. ಬಂದ ಹಣದಲ್ಲಿ ನಾವು ಸಮಾನವಾಗಿ ಭಾಗವನ್ನು ಮಾಡಿಕೊಳ್ಳೋಣ. ನಮ್ಮ ಜೀವನಕ್ಕೆ ಹೊಸ ರೂಪವನ್ನು ಕೊಡೋಣ. ಹೊಸದಾಗಿ ನಮ್ಮ ಜೀವನಗಳನ್ನು ಪ್ರಾರಂಭಿಸೋಣ ಎಂದು ಹೇಳಿದ. ಈ ಮಾತನ್ನು ಕೇಳಿ ನಮ್ಮೆಲ್ಲರಿಗೂ ಒಪ್ಪಿಗೆ ಆಯಿತು. ಆದ್ದರಿಂದ ನಾವೆಲ್ಲರೂ ತುಂಬ ವರ್ಷಗಳ ನಂತರ ಈಗ ನಮ್ಮ ಊರಿಗೆ ಪ್ರಯಾಣ ಬೆಳೆಸಿದೆವು. ದಾರಿ ಉದ್ದಕ್ಕೂ ನಮ್ಮ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆವು. ನಮ್ಮ ಊರು, ನಮ್ಮ ಮನೆ, ನಮ್ಮ ಆಟ ಪಾಠ, ನಮ್ಮ ಶಾಲೆ, ಸ್ನೇಹಿತರು ಎಲ್ಲವನ್ನು ಹೀಗೆ ನೆನಪಿಸಿಕೊಳ್ಳುತ್ತಿದ್ದೆವು. ಆಗ ನನ್ನ ಅಣ್ಣ ಹೇಳಿದ, ಈಗ ನಮ್ಮ ಮನೆ ಪೂರ್ತಿಯಾಗಿ ಪಾಳು ಬಿದ್ದಿರಬಹುದು. ಈಗ ನಾವು ಹೋಗಿ ಆ ಮನೆಯನ್ನು ಸಹ ಕ್ಲೀನ್ ಮಾಡಬೇಕು. ಈ ಊರಿನಲ್ಲಿ ಒಂದು ಹೋಟೆಲ್ ಆಗಲಿ ಒಂದು ಲಾಡ್ಜ್ ಆಗಲಿ ಇಲ್ಲ. ಆದ್ದರಿಂದ ನಾವು ಈ ರಾತ್ರಿ ಅಲ್ಲಿಯೇ ಇರಬೇಕು. ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಸರಿ, ಯೋಚನೆ ಮಾಡಬೇಡಿ. ಮೊದಲು ನಾವು ಅಲ್ಲಿಗೆ ಹೋಗಿ ನೋಡೋಣ. ನಂತರ ಏನು ಮಾಡಬೇಕೆಂದು ಯೋಚನೆ ಮಾಡೋಣ ಎಂದು ಹೇಳಿದ. ನಮ್ಮ ಊರು ಹತ್ತಿರ ಬರುತ್ತಿದ್ದ ಹಾಗೆ ನಾವೆಲ್ಲರೂ ಕಾರಿನ ಕಿಟಕಿಯಿಂದ ನೋಡಲು ಶುರು ಮಾಡಿದೆವು. ಹಳೆಯ ಜ್ಞಾಪಕಗಳು ನಮ್ಮ ಕಣ್ಣುಗಳಲ್ಲಿದ್ದವು. ನಾವು ಈಗ ನಮ್ಮ ಮನೆಯ ಸಮೀಪ ಬಂದು ಸೇರಿದೆವು. ನಮ್ಮ ಮನೆ ಇದ್ದ ಜಾಗದಲ್ಲಿ ಪರಿಸ್ಥಿತಿಯನ್ನು ನೋಡಿ ನಮಗೆ ದೊಡ್ಡ ಶಾಕ್ ಆಯಿತು. ನಾವೆಲ್ಲಾದರೂ ದಾರಿ ಮರೆತು ಬಿಟ್ಟು ಬೇರೆ ದಾರಿಗೆ ಬಂದಿದ್ದೇವಾ ಎಂದು ಅನಿಸಿತು. ಯಾಕಂದರೆ ಅಲ್ಲಿ ನಮ್ಮ ಹಳೆ ಮನೆ ಇರಲಿಲ್ಲ. ಅಲ್ಲಿ ನಾವು ಇದ್ದಾಗ ಇದ್ದಂತಹ ವಾತಾವರಣ ಕೂಡ ಇರಲಿಲ್ಲ. ಈಗ ಅಲ್ಲಿ ಒಂದು ದೊಡ್ಡ ಬೃಹದಾಕಾರದ ಬಂಗಲೆ ಇತ್ತು. ಯಾರೋ ನಮ್ಮ ಜಾಗವನ್ನು ಆಕ್ರಮಿಸಿಕೊಂಡು ಹೊಸದಾಗಿ ಒಂದು ಬಂಗಲೆಯನ್ನು ಕಟ್ಟಿದ್ದಾರೆ ಎಂದು ಅನಿಸಿತು. ನಮ್ಮ ಜಮೀನಿನಲ್ಲಿ ಇದ್ದಂತಹ ಆ ಬೇವಿನ ಮರ, ಆಲದ ಮರ, ಮಾವಿನ ಮರಗಳು ಕೂಡ ಇಲ್ಲದಿದ್ದರೆ ಬಹುಶಃ ನಾವು ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದದ್ದು ಎನ್ನುವುದನ್ನು ಕೂಡ ಸಹ ಕಂಡುಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟು ಬದಲಾಗಿ ಹೋಗಿತ್ತು ಆ ಜಾಗ. ಆ ಮನೆ ಪೂರ್ತಿಯಾಗಿ ಭವ್ಯ ಬಂಗಲೆಯಾಗಿತ್ತು. ಆ ಮನೆಯ ಬಾಗಿಲು ಕೂಡ ತೆರೆದೇ ಇತ್ತು. ಬಹುಶಃ ಒಳಗಡೆ ಯಾರಾದರೂ ಇರಬಹುದು ಎಂದುಕೊಂಡೆ. ನಾವು ತುಂಬ ಆಶ್ಚರ್ಯದಿಂದ ಆ ಮನೆಯ ಹತ್ತಿರ ಹೋಗಿ ನೋಡುತ್ತಿದ್ದೆವು. ಮತ್ತು ಆ ಮನೆಯ ಹಿಂದೆ ನಮ್ಮ ಎದುರುಗಡೆ ಇದ್ದ ದೃಶ್ಯವನ್ನು ನೋಡಿ ನಮ್ಮ ಹೃದಯ ಒಮ್ಮೆ ನಿಂತಂತಾಯಿತು. ಯಾಕಂದರೆ ಅಲ್ಲಿ ಒಂದು ಸಮಾಧಿ ಇತ್ತು. ಅದು ಕೂಡ ತುಂಬ ಅದ್ಭುತವಾಗಿ ಕಟ್ಟಲಾಗಿತ್ತು. ಅದರ ಮೇಲೆ ಬರೆಯಲಾಗಿದ್ದ ಅಕ್ಷರಗಳನ್ನು ಓದಿದಾಗ ನಮಗೆ ತುಂಬ ಗಾಬರಿಯಾಯಿತು. ಅದರ ಮೇಲೆ ಈ ರೀತಿ ಬರೆದಿತ್ತು, ಇದು ನನ್ನ 2 ಮಕ್ಕಳ ಸಮಾಧಿ ಎಂದು. ಇದನ್ನು ಓದಿದ ನಮಗೆ ಭೂಮಿ ಕುಸಿದಂತಾಯಿತು. ಆಗ ನಮ್ಮ ಬಾಯಿಂದ ಮಾತೇ ಬರಲಿಲ್ಲ. ನಾವೆಲ್ಲರೂ ಆ ಸಮಾಧಿಯನ್ನು ದುರುಗುಟ್ಟುತ್ತಾ ನೋಡುತ್ತಾ ನಿಂತಿದ್ದೆವು. ನಾವು ಕಟ್ಟಿಸಿದ ನಮ್ಮ ತಾಯಿಯ ಸಮಾಧಿ ಈ ದಿನ ಇಲ್ಲಿ ಕಟ್ಟಲಾಗಿತ್ತು. ನಾವು ಸುತ್ತಲೂ ಗಮನಿಸುತ್ತಿದ್ದೆವು, ಯಾರಾದರೂ ಇದ್ದಾರಾ ಎಂದು. ನಂತರ ನಾವು ಮನೆಯೊಳಗೆ ಹೋಗಿ ನೋಡಿದೆವು. ಏನೋ ಇದು ಕನಸ ಅಥವಾ ನಿಜನ ಎಂದು ಹೇಳುತ್ತಿರುವಾಗ ಆ ಕ್ಷಣದಲ್ಲಿ ಯಾರೋ ನಮ್ಮ ಹಿಂದೆ ಬಂದು ನಮ್ಮ ಹೆಗಲ ಮೇಲೆ ಕೈ ಹಾಕಿದರು. ನಾವು ಹಿಂತಿರುಗಿ ನೋಡಿದ ತಕ್ಷಣ ನಮ್ಮ ಪ್ರಾಣವೇ ಹೋದಂತಾಯಿತು. ಆ ವ್ಯಕ್ತಿಯನ್ನು ನೋಡಿ ನಾವು ದಂಗಾಗಿ ಹೋದೆವು. ಯಾಕಂದರೆ ನಮ್ಮ ಹಿಂದೆ ಬಂದು ನಿಂತಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಅವನು ನಮ್ಮ ಅಣ್ಣ ಶಂಕರ್ ಆಗಿದ್ದನು. ಅವನು ನಮ್ಮ ತಂದೆಯ ಮೊದಲ ಹೆಂಡತಿಯ ಮಗನಾಗಿದ್ದ. ನಮ್ಮ ತಂದೆಯ ಮೊದಲನೇ ಹೆಂಡತಿ ಸತ್ತು ಹೋದಾಗ ನಮ್ಮ ಅಣ್ಣ ಇನ್ನೂ ಚಿಕ್ಕವನಿದ್ದ. ನಮ್ಮ ತಂದೆಗೆ 2ನೆಯ ಮದುವೆಯಾದ ನಂತರ ಅಣ್ಣ ನಮ್ಮ ಜೊತೆ ಕೆಲವು ವರ್ಷಗಳು ಇದ್ದ. ನಂತರ ಅವರ ಅಜ್ಜಿ ತಾತ ಅವರ ಆರೋಗ್ಯ ಸರಿ ಇಲ್ಲ ಎಂದು ಅಣ್ಣನನ್ನು ಅವರ ಬಳಿ ಕರೆದುಕೊಂಡು ಹೋದರು. ಆಗಿನಿಂದ ಅವನು ಅಲ್ಲಿಯೇ ಇದ್ದ. ಆಗಾಗ ನಮ್ಮನ್ನು ನೋಡಲು ಬರುತ್ತಿದ್ದ ಅಷ್ಟೇ. ನಮ್ಮ ತಾಯಿಗೆ ನಾವು 2 ಮಕ್ಕಳು. ನಾವು ನಮ್ಮ ಅಣ್ಣನ ಬಗ್ಗೆ ಯಾವಾಗಲೂ ಮಾತನಾಡಲೂ ಇಲ್ಲ. ಅವನು ಇದ್ದಾನೆ ಎಂದು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ. ಅವನ ಬಗ್ಗೆ ಏನು ತಿಳಿದುಕೊಳ್ಳಲೂ ಇಲ್ಲ. ಅವನು ನಮ್ಮ ಜೀವನದಲ್ಲಿ ಯಾವತ್ತೂ ಯಾವುದರಲ್ಲೂ ಲೆಕ್ಕಕ್ಕಿರಲಿಲ್ಲ. ನಿಜ ಹೇಳಬೇಕಂದ್ರೆ ನನಗೂ ಮತ್ತು ಅಣ್ಣನಿಗೂ ಅವನಂದರೆ ಅಷ್ಟು ಇಷ್ಟ ಇರಲಿಲ್ಲ. ಅಮ್ಮನಿಗೆ ಮಾತ್ರ ಅವನು ಅಂದರೆ ತುಂಬ ಪ್ರೀತಿ ಇತ್ತು. ನಮ್ಮ ಜೀವನದಲ್ಲಿ ಇಲ್ಲದ ಮತ್ತು ನಾವು ಮರೆತು ಹೋಗಿದ್ದಂತಹ ವ್ಯಕ್ತಿ ಈಗ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದ. ಅವನನ್ನು ನೋಡಿ, ನೀನೇನು ಇಲ್ಲಿದ್ದೀಯಾ ಎಂದು ಕೇಳಿದ ನನ್ನ ಅಣ್ಣ. ಆಗ ಅವನು ಹೇಳಿದ, ಇಲ್ಲಿದ್ದವಳು ನನ್ನ ತಾಯಿ. ನನ್ನ ತಾಯಿ ನನಗೆ ಕೊಟ್ಟ ಸ್ಥಳವಿದು ಎಂದು ಹೇಳಿ, ನೀವು ನಿಮ್ಮ ತಾಯಿಯನ್ನು ಇಲ್ಲೇ ಸಮಾಧಿ ಮಾಡಿದ್ದೀರಿ ಅಲ್ಲವೇ? ಅದು ಕೂಡ ಆಕೆ ಜೀವಂತವಾಗಿ ಇದ್ದಾಗಲೇ ಆಕೆಯನ್ನು ಸಮಾಧಿ ಮಾಡಿದಿರಿ ಎಂದು ಹೇಳಿದ. ಅದನ್ನು ಕೇಳಿದ ನಾವು ಗರಬಡಿದಂತೆ ನಿಂತು ಬಿಟ್ಟೆವು. ಆಗ ಅಣ್ಣ ಸ್ವಲ್ಪ ಸುಧಾರಿಸಿಕೊಂಡು ಈ ರೀತಿ ಹೇಳಿದ, ನಮ್ಮ ಜಾಗವನ್ನು ನೀನು ಅಕ್ರಮವಾಗಿ ತೆಗೆದುಕೊಂಡಿದ್ದೀಯಾ? ನಮ್ಮ ತಾಯಿಯ ಸಮಾಧಿಯ ಮೇಲೆ ಈ ರೀತಿ ತಪ್ಪಾದ ಬರಹ ಏಕೆ ಬರೆದಿದ್ದೀಯಾ ಎಂದು ಕೇಳಿದ. ಆಗ ನಮ್ಮ ಶಂಕರಣ್ಣ ಗಾಂಭೀರ್ಯದಿಂದ ಹೇಳಿದ, ಇಲ್ಲಿ ಬರೆದಿರುವುದೆಲ್ಲ ಸುಳ್ಳಲ್ಲ. ನೀವು ಮುಚ್ಚಿಟ್ಟಿದ್ದಂತಹ ಅತಿ ದೊಡ್ಡ ಸತ್ಯ. ರಕ್ತ ಸಂಬಂಧಗಳು ಇಷ್ಟು ನೀಚ ಮಟ್ಟಕ್ಕೆ ಇಳಿಯುತ್ತಾರೆ ಎಂದು ಯಾರೂ ಊಹಿಸಲು ಸಾಧ್ಯವಿಲ್ಲ ಎಂದು ಶಂಕರಣ್ಣ ಹೇಳುತ್ತಿರುವಾಗಲೇ
ಯಾರೋ ಹಿಂದೆಯಿಂದ ನಿಧಾನವಾಗಿ ನಡೆದುಕೊಂಡು ಬರುತ್ತಿರುವ ಶಬ್ದಗಳು ಕೇಳಿಸಿದವು. ಆಗ ತಕ್ಷಣ ನಾವು ಮತ್ತೆ ಹಿಂದೆ ತಿರುಗಿ ನೋಡಿದಾಗ ನಮಗೀಗ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಎದುರಾಗಿತ್ತು. ಯಾಕಂದರೆ ಅಲ್ಲಿ ಬರುತ್ತಿದ್ದವರು ನಾವು ಸಮಾಧಿಯಲ್ಲಿ ಹೂತು ಹಾಕಿದ್ದ ನಮ್ಮ ತಾಯಿಯಾಗಿದ್ದರು. ಅಮ್ಮನಿಗೆ ವಾಸಿಯಾಗದಂತಹ ಕಾಯಿಲೆ ಬಂದಿತ್ತು ಎಂದು ನಾವು ಜೀವಂತವಾಗಿ ಸಮಾಧಿ ಮಾಡಿದ್ದೆವು. ಅದೇ ತಾಯಿ ಈಗ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದಳು. ಅದು ಕೂಡ ತುಂಬ ಆರೋಗ್ಯಕರವಾಗಿ, ತುಂಬ ಸುಂದರವಾಗಿ ಮತ್ತು ಶಾಂತವಾಗಿ ನಮ್ಮ ಎದುರುಗಡೆ ನಿಂತಿದ್ದಳು. ಆಕೆಯ ಮುಖದಲ್ಲಿ ಯಾವುದೇ ದ್ವೇಷ, ಕೋಪ ಏನೂ ಕಾಣಿಸಲಿಲ್ಲ. ಆಕೆ ಸಮಾಧಾನವಾಗಿ ಹೇಳಿದಳು, ಮಣ್ಣಿನಡಿ ನಾನು ಸತ್ತು ಹೋಗಿದ್ದೇನೆ ಅಂದುಕೊಂಡು ನೀವೆಲ್ಲರೂ ಹೋದ್ರಿ. ಆದರೆ ಅದೇ ಸಮಯದಲ್ಲಿ ನನ್ನ ದೊಡ್ಡ ಮಗ ಶಂಕರ್ ಇಲ್ಲಿಗೆ ಬಂದಿದ್ದ. ಅವನು ನನ್ನ ನೋಡಲೆಂದೇ ಬಂದಿದ್ದ. ಮನೆಯಲ್ಲಿನ ಸ್ಥಿತಿ ನೋಡಿ ಮತ್ತು ನೀವು ಆಗ ತಾನೇ ನನ್ನನ್ನು ಸಮಾಧಿ ಒಳಗೆ ಊತು ಹಾಕಿದ್ದ ಜಾಗವನ್ನು ನೋಡಿ ಅವನು ನನ್ನನ್ನು ಹೊರತೆಗೆದು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನ್ನ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನಗೆ ಚಿಕಿತ್ಸೆ ಕೊಡಿಸಿ ಆ ಕಾಯಿಲೆಯಿಂದ ಮತ್ತು ನನ್ನ ಸಾವಿನಿಂದ ನನ್ನನ್ನು ಹೊರತಂದಿದ್ದಾನೆ. ನನಗೆ ಪುನರ್ಜನ್ಮವನ್ನು ಅವನು ಕೊಟ್ಟಿದ್ದಾನೆ. ಹೆತ್ತ ತಾಯಿಯನ್ನು ನೀವು ಸಾಯಿಸಿ ಹೊರಟು ಹೋದ್ರಿ. ಆದರೆ ನನ್ನ ಹಿರಿಯ ಮಗ ನನ್ನನ್ನು ಸಾವಿನಿಂದ ಹೊರತಂದು ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ಈ ಎಲ್ಲ ಆಸ್ತಿಯನ್ನು, ಈ ಮನೆಯನ್ನು ನಾನು ಅವನ ಹೆಸರಿಗೆ ಬರೆದುಕೊಟ್ಟು ಬಿಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾನು ಇಲ್ಲಿ ಅವನ ಜೊತೆಯಲ್ಲಿ ವಾಸಿಸುತ್ತಿದ್ದೇನೆ. ನಿಮಗೆ ಹಿಂದೆ ಹಾಲು ಕೊಟ್ಟು ಪ್ರೀತಿ ಕೊಟ್ಟು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ನಿಮ್ಮ ತಂದೆ ನಾನು ಏನೆಲ್ಲ ಮಾಡಿದ್ವಿ. ಆದರೆ ನೀವು ನನ್ನ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ನನ್ನ ಇಬ್ಬರು ಮಕ್ಕಳು ಈಗ ಸತ್ತು ಹೋಗಿದ್ದಾರೆ. ಈ ಸಮಾಧಿ ಅವರದ್ದೇ. ನನಗೀಗ ಇರುವುದು ನನ್ನ ಹಿರಿಯ ಮಗ ಮಾತ್ರ. ನನ್ನನ್ನು ನನ್ನ ಹಿರಿಯ ಮಗ ಮತ್ತು ಸೊಸೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಇಷ್ಟಕ್ಕೂ ನೀವು ಯಾರು? ಈಗ ಇಲ್ಲಿಗೆ ಏತಕ್ಕಾಗಿ ಬಂದಿದ್ದೀರಾ? ಮಗ ಶಂಕರ, ಇವರನ್ನು ಈಗಿಂದ ಈಗಲೇ ಆಚೆ ಹಾಕು. ಇವರೇನಾದರೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತುಕೊಂಡಿದ್ರೆ ನಾನು ಖಂಡಿತ ಸುಮ್ಮನಿರುವುದಿಲ್ಲ ಎಂದು ನಮ್ಮ ತಾಯಿ ಹೇಳಿದರು. ಅಮ್ಮನ ಈ ಮಾತುಗಳನ್ನು ಕೇಳಿ ಆಶ್ಚರ್ಯದ ಜೊತೆಗೆ ಕೋಪ ಬಂದು ಅಣ್ಣ ಕೇಳಿದ, ನಮ್ಮ ಆಸ್ತಿಯನ್ನು ಬೇರೆಯವರಿಗೆ ಬರೆಯಲು ನೀವು ಯಾರು? ಇದು ನಮ್ಮ ಹಕ್ಕು. ಇದು ನಮಗೆ ಸೇರಬೇಕಾದಂತಹ ಆಸ್ತಿ. ಇದು ನನ್ನ ತಂದೆಯ ಸಂಪತ್ತು ಎಂದು ಹೇಳಿದ. ಆಗ ಅಮ್ಮ ಅಣ್ಣನ ಕೆನ್ನೆಗೆ ಜೋರಾಗಿ ಬಾರಿಸಿ, ಏನು, ನಿಮ್ಮ ತಂದೆಯ ಆಸ್ತಿಯೇ? ನೀನು ನಿನ್ನ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿದ ಮಗನಿಗೆ ಯಾರಾದರೂ ಅಂತಸ್ತು ಆಸ್ತಿಗಳನ್ನು ಕೊಡುತ್ತಾರಾ ಎಂದು ಕೇಳಿದರು. ಅಷ್ಟಕ್ಕೂ ನಿನಗೆ ತಂದೆಯಾಗುವುದಕ್ಕೂ ಮೊದಲು ಅವರು ನನಗೆ ಗಂಡ. ಮುಂದೆ ಮಕ್ಕಳನ್ನು ನಂಬುವುದಕ್ಕೆ ಆಗಲ್ಲ ಅಂತಾನೆ ಅವರು ತಿಳಿದುಕೊಂಡು ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ. ನಾನು ಈ ಆಸ್ತಿಯನ್ನು ನನಗೆ ಇಷ್ಟ ಬಂದವರಿಗೆ ಕೊಡಬಹುದು. ಅಷ್ಟಕ್ಕೂ ಇದನ್ನೆಲ್ಲ ನಿನಗೆ ಹೇಳುವ ಅವಶ್ಯಕತೆ ಇಲ್ಲ ಎಂದಾಗ ಶಂಕರನ ಮುಂದೆ ಬಂದು ಹೇಳಿದ, ನೀವುಗಳು ನಿಮ್ಮ ಆಸ್ತಿಯನ್ನು ಪ್ರೀತಿಸಿದಷ್ಟು ಸ್ವಲ್ಪವಾದರೂ ನಿಮ್ಮ ತಾಯಿಯನ್ನು ಪ್ರೀತಿಸಿದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಈಗ ನೀವು ಆಸ್ತಿಗಾಗಿ ಬಂದಿದ್ದೀರಾ. ಆ ದಿನ ಹೆತ್ತ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿ ಹೋಗುವಾಗ ನಿಮಗೆ ಅವಳ ಬಗ್ಗೆ ಕಿಂಚಿತ್ತಾದರೂ ಕರುಣೆ, ಪ್ರೀತಿ, ವಾತ್ಸಲ್ಯ, ಕೊನೆಪಕ್ಷ ಹೆತ್ತ ತಾಯಿ ಅನ್ನೋದು ಕೂಡ ನಿಮ್ಮ ಹೃದಯದಲ್ಲಿ ಇರಲಿಲ್ಲ. ಆಗ ನಿಮ್ಮ ಆಸ್ತಿಯ ಮೇಲಿನ ಪ್ರೇಮ ಎಲ್ಲಿ ಹೋಗಿತ್ತು ಎಂದು ಕೇಳಿದ. ಆಗ ಅಮ್ಮ, ಶಂಕರ, ನೀನು ಈ ಮೃಗಗಳ ಜೊತೆ ಏಕೆ ಮಾತನಾಡುತ್ತಿದ್ದೀಯಾ? ಮೊದಲು ಅವರನ್ನು ಕುತ್ತಿಗೆ ಹಿಡಿದು ಆಚೆ ದಬ್ಬು ಎಂದು ಹೇಳಿದರು. ಮೊದಲನೆಯದಾಗಿ ನಮ್ಮ ತಾಯಿಯ ಮುಖದಲ್ಲಿ ಆ ಕೋಪ ಮತ್ತು ದ್ವೇಷವನ್ನು ನಾವು ನೋಡಿದೆವು. ನಾವು ಇದಕ್ಕೂ ಮೊದಲು ಯಾವತ್ತೂ ಅಮ್ಮನನ್ನು ಆ ರೀತಿ ಮುಂಚೆ ಎಂದೂ ಹೀಗೆ ನೋಡಿರಲಿಲ್ಲ. ನಮ್ಮ ತಾಯಿ ನಮ್ಮನ್ನು ಬೈಯುತ್ತಾ ಹೇಳಿದಳು, ಇಷ್ಟೆಲ್ಲ ನನ್ನ ಜೊತೆ ನಡೆದುಕೊಂಡ ನಿಮ್ಮನ್ನು ನಾನು ಪೊಲೀಸರನ್ನು ಕರೆದು ನೀವು ನನ್ನ ಜೊತೆ ಏನು ಮಾಡಿದ್ದೀರಾ ಎನ್ನುವುದನ್ನು ಹೇಳಬಹುದಾಗಿತ್ತು. ಆದರೆ ನಾನು ಯಾರಿಗೂ ಇದನ್ನು ಹೇಳಲಿಲ್ಲ. ಯಾಕಂದರೆ ನಾನು ನಿಮಗೆ ಜನ್ಮ ಕೊಟ್ಟ ತಾಯಿ ಅಲ್ಲವೇ? ನನ್ನದು ಹೆತ್ತ ಕರುಳು. ಆದ್ದರಿಂದಲೇ ನಾನು ಯಾರಿಗೂ ತಿಳಿಸದೆ ಸುಮ್ಮನಾದೆ. ಆದರೆ ಈಗ ನನ್ನ ಹೃದಯದಲ್ಲಿ ನಿಮಗಾಗಿ ಏನೂ ಇಲ್ಲ, ಯಾವುದೂ ಇಲ್ಲ. ಈಗ ತಕ್ಷಣ ನೀವು ಇಲ್ಲಿಂದ ತೊಲಗಿದರೆ ನನಗಷ್ಟೇ ಸಾಕು. ಒಂದು ವೇಳೆ ಆಸ್ತಿಗಾಗಿ ನೀವು ಇಲ್ಲಿ ಈಗ ಗಲಾಟೆ ಮಾಡಿದರೆ ನಾನು ಈಗಲೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೇಳಿದರು. ಆಗ ಶಂಕರ್ ಹೇಳಿದ, ನೀವು ಇಷ್ಟು ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಕಥೆಯನ್ನು ನಾನೇ ನೋಡಿಕೊಳ್ಳುತ್ತೇನೆ. ನೀವು ಮಾಡಿದ ಕೆಲಸ ಎಲ್ಲದಕ್ಕೂ ಸಾಕ್ಷಿಗಳನ್ನು ನಾನು ಸಂಪಾದಿಸಿದ್ದೇನೆ. ನಿಮ್ಮನ್ನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡುತ್ತೇನೆ ಎಂದು ಹೇಳಿದ. ಇದನ್ನು ಕೇಳಿ ನಮಗೆ ಈಗ ಸ್ವಲ್ಪ ಒಳಗೆ ಭಯ ಶುರುವಾಯಿತು. ನಾವು ಏನು ಮಾತನಾಡದೆ ಸುಮ್ಮನೆ ಆಗಿಬಿಟ್ಟೆವು. ಆಕೆಯ ಬಳಿ ಕ್ಷಮಾಪಣೆ ಕೇಳಲು ಸಹ ನಮಗೆ ಧೈರ್ಯ ಬರಲಿಲ್ಲ. ನಾವು ಈಗ ಒಬ್ಬರನ್ನೊಬ್ಬರು ನೋಡಿಕೊಂಡು ಮೌನವಾಗಿ ಅಲ್ಲಿಂದ ಹೊರಬರಬೇಕಾಯಿತು. ನಾವು ನಮ್ಮ ಹೆಂಡತಿಯರನ್ನು ಕರೆದುಕೊಂಡು ಅಲ್ಲಿಂದ ಹೊರಟೆವು. ಆಗ ನಮ್ಮ ಹೆಂಡತಿಯರು ನಮಗೆ ಹೇಳಿದರು, ನಿಮ್ಮ ತಾಯಿಯ ಬಳಿ ನೀವು ಈ ರೀತಿ ನಡೆದುಕೊಂಡಿದ್ದೀರಾ? ಕೊನೆ ಪಕ್ಷ ನೀವು ಕ್ಷಮಾಪಣೆ ಕೇಳಿ ಅವರ ಬಳಿ ಹೋಗಿ ತಪ್ಪಾಯಿತು ಎಂದು ಕೇಳಿಕೊಳ್ಳಿ ಎಂದು ಗಂಡಂದಿರ ಮುಖಕ್ಕೆ ಉಗಿದರು. ಆಗ ನಾವು ನಮ್ಮ ಹೆಂಡತಿಯರ ಮಾತು ಕೇಳಿ ಅಮ್ಮನ ಬಳಿ ಹೋಗಿ ಆಕೆಯ ಕಾಲಿನ ಮೇಲೆ ಬಿದ್ದು, ಅಮ್ಮ, ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಾವು ಮಾಡಿದ್ದು ದೊಡ್ಡ ತಪ್ಪು ಎಂದು ಹೇಳಿದೆವು.
ನಾವು ತಕ್ಷಣ ಆಕೆಯ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳಿದೆವು. ಆದರೆ ಅಮ್ಮ ಏನನ್ನೂ ಹೇಳಲಿಲ್ಲ, ಮೌನವಾಗಿ ಇದ್ದಳು. ನಾವು ತಾಯಿಗೆ ಕ್ಷಮಾಪಣೆ ಕೇಳಿ ಈಗ ವಾಪಸ್ ಬಂದು ಕಾರಿನಲ್ಲಿ ಕುಳಿತುಕೊಂಡಿದ್ದೆವು. ಅಮ್ಮ ನಮ್ಮನ್ನು ಕರೆಯುತ್ತಾರೆ ಎಂದು. ಆದರೆ ಆಕೆ ನಮ್ಮನ್ನು ಕರೆಯಲೇ ಇಲ್ಲ. ಹೆತ್ತ ತಾಯಿಯನ್ನು ಜೀವಂತ ಸಮಾಧಿ ಮಾಡಿದರೆ ಯಾವ ತಾಯಿ ತಾನೇ ತನ್ನ ಮಕ್ಕಳನ್ನು ಕ್ಷಮಿಸುತ್ತಾಳೆ? ನಾವು ಮಾಡಿದ್ದು ಅಂಥ ಮಹಾಪಾಪವಾಗಿತ್ತು. ನಾವು ಈಗ ಆಸ್ತಿಯನ್ನು ಕೇಳದೆ ಸೈಲೆಂಟಾಗಿ ವಾಪಸ್ ಸಿಟಿಗೆ ಬಂದು ಬಿಟ್ಟೆವು. ಅಲ್ಲಿಂದ ಬಂದ ನಂತರ ಈಗ ಸಿಟಿ ಜೀವನ ಕೂಡ ನಮಗೆ ಒಂದು ವಿಚಿತ್ರವಾಗಿ ಅನಿಸುತ್ತಿತ್ತು. ಈಗ ನಾವು ಹೊಸದಾಗಿ ಕೆಲಸಗಳನ್ನು ಹುಡುಕಿಕೊಂಡು ಕಷ್ಟಪಟ್ಟು ದುಡಿಯಲು ಶುರು ಮಾಡಿದೆವು. ನಮ್ಮ ಹೆಂಡತಿಯರು ನಮ್ಮನ್ನು ಪ್ರತಿದಿನ ಕೇವಲವಾಗಿ ಮಾತನಾಡಲು ಶುರು ಮಾಡಿದರು. ಆದರೆ ತಪ್ಪು ನಮ್ಮದಿರುವಾಗ ನಾವು ಕೂಡ ಏನು ಮಾತನಾಡಲಾಗದೆ ಮೌನವಾಗಿದ್ದೆವು. ಯಾಕಂದರೆ ನಮ್ಮ ಜೀವನ ಈ ರೀತಿ ಆಗಲು ಕಾರಣ ಬೇರೆ ಯಾರೂ ಆಗಿರಲಿಲ್ಲ, ಅದು ಸ್ವತಃ ನಾವೇ ಆಗಿದ್ದೆವು. ನಮಗೆ ಈಗ ಚೆನ್ನಾಗಿ ಅರ್ಥವಾಗಿತ್ತು, ನಮ್ಮ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿದ ದಿನವೇ ನಮ್ಮ ಭವಿಷ್ಯ ಕೂಡ ಸಮಾಧಿಯಾಗಿ ಹೋಗಿತ್ತು ಎಂದು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಆದರೆ ನಾವು ಮಾಡಿದಂತಹ ತಪ್ಪು ಕೆಲಸಗಳು ನಮ್ಮ ಹೃದಯದಿಂದ ಮಾತ್ರ ಹೋಗುತ್ತಿರಲಿಲ್ಲ. ನನಗೆ ಅನಿಸುತ್ತಿತ್ತು, ನಾನು ಹೋಗಿ ನಮ್ಮ ತಾಯಿಯನ್ನು ಮತ್ತೆ ಕ್ಷಮಾಪಣೆ ಕೇಳಬೇಕು ಎಂದು. ಆದರೆ ಅಲ್ಲಿಗೆ ಹೋಗಲು ನನಗೆ ಧೈರ್ಯ ಸಾಕಾಗಲಿಲ್ಲ. ನಾವು ಈಗ ಸಿಟಿಯಲ್ಲಿ ಸಣ್ಣ ಬಾಡಿಗೆ ಮನೆಯಲ್ಲಿ ಅದೇ ಬಡತನದಲ್ಲಿ ಕಷ್ಟಪಡುತ್ತಾ ಜೀವಿಸುತ್ತಿದ್ದೇವೆ. ಆದರೆ ಮನಃಶಾಂತಿ ಮಾತ್ರ ಇಲ್ಲ. ನಾವು ಮಾಡಿದ ಪಾಪ ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತಿವೆ ಎಂದು ನಮಗನಿಸುತ್ತಿತ್ತು. ಬಹುಶಃ ಯಾವುದೋ ಒಂದು ದಿನ ನಮ್ಮ ತಾಯಿಯ ಮನಸ್ಸು ಕರಗಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಮತ್ತೆ ಮನೆಗೆ ಕರೆಯುತ್ತಾರೆ ಎಂದು ಒಂದು ಚಿಕ್ಕ ಆಸೆ ಕೂಡ ಇತ್ತು. ಈ ಪ್ರಪಂಚದಲ್ಲಿ ಯಾವುದೇ ಆಸ್ತಿ, ಅಂತಸ್ತು, ಐಶ್ವರ್ಯ ಯಾವುದೂ ಕೂಡ ತಾಯಿ ಪ್ರೀತಿಗಿಂತ ಹೆಚ್ಚಲ್ಲ ಎಂದು ನಮಗೆ ಈಗ ಅರ್ಥವಾಯಿತು. ತಾಯಿಯ ಬಳಿಯೇ ನಮ್ಮ ಜೀವನ ಎನ್ನುವುದು ಕೂಡ ನಮಗೆ ಅರ್ಥವಾಗುತ್ತದೆ. ನಾವು ನಮ್ಮ ತಾಯಿಗೆ ಮಾಡಿದ್ದಕ್ಕೆ ಆಕೆಯ ಕಣ್ಣಲ್ಲಿ ಬಂದಂತಹ ಒಂದೊಂದು ಕಣ್ಣೀರಿಗೂ ನಾವು ಬೆಲೆ ಕಟ್ಟಬೇಕಾಗಿತ್ತು. ಮಕ್ಕಳ ಹಸಿವನ್ನು ನೀಗಿಸಲು ತನ್ನ ಹಸಿವನ್ನು ಮರೆತು ಬಿಡುತ್ತಾಳೆ ತಾಯಿ. ಮಕ್ಕಳು ನೆಮ್ಮದಿಯಾಗಿ ಮಲಗಬೇಕೆಂದು ತನ್ನ ನಿದ್ದೆಯನ್ನು ಸಹ ತ್ಯಾಗ ಮಾಡುತ್ತಾಳೆ ತಾಯಿ. ಮಕ್ಕಳು ಸುಖವಾಗಿರಲಿ ಎಂದು ತನ್ನ ಸುಖವನ್ನು ಕೂಡ ತ್ಯಾಗ ಮಾಡುತ್ತಾಳೆ ತಾಯಿ. ತನ್ನ ಸುಖವನ್ನು ಮರೆತು ತನ್ನ ಮಕ್ಕಳಿಗೆ ಸುಖ ಸಂತೋಷವನ್ನು ಕೊಡುವವಳು ತಾಯಿ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ಮಕ್ಕಳಿಗೆ ಜೀವವನ್ನು ಕೊಡುವವಳು ತಾಯಿ. ಅಂತಹ ತಾಯಿಯನ್ನು, ಅಂತಹ ದೇವರನ್ನು ಕೀಳಾಗಿ ಕಂಡು ನೋವು ಕೊಟ್ಟು ಹಿಂಸೆ ಕೊಟ್ಟು ಮಕ್ಕಳು ಸಂತೋಷವಾಗಿರಲು ಸಾಧ್ಯವೇ? ಈ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಅದು ಸಾಧ್ಯವಿಲ್ಲ. ತಂದೆ ತಾಯಿಯರಿಗೆ ಹಿಂಸೆ ಕೊಟ್ಟು ಅವರನ್ನು ದೂರ ತಳ್ಳಿ ನರಳುವ ಹಾಗೆ ಮಾಡಿದ ಮಕ್ಕಳು ಇತಿಹಾಸದಲ್ಲಿ ಎಂದು ಮುಂದುವರಿದ ಕಥೆಗಳೇ ಇಲ್ಲ. ಸ್ನೇಹಿತರೆ, ಈ ಇಬ್ಬರ ಮಕ್ಕಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.